ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯ. ದ್ವಾಪರೆ ಕಯುಗೆ ಪ್ರಾಪ್ತೆ ಅಷ್ಟಾವಿಂಶತಿಮೇ ಪುನಃ ಸ್ವಯಂಭೂ ಸರ್ವಶಕ್ರಾದ್ಯಾಃ ದುಗ್ಧಾಬ್ಧೇಃ ತೀರಮಾಯಯುಃ. ಯಾವುದೀಗ ಸರ್ವಾಣಿ ಶಾಸ್ತ್ರಾಣಿ ತಥೈವ ಕೃತ್ವಾ ವಿನಿರ್ಣಯಂ ಬ್ರಹ್ಮಸೂತ್ರಂ ಚಕಾರ ತಚ್ಛುಶ್ರುವರು ಬ್ರಹ್ಮಗಿರೀಶ ಮುಖ್ಯಾಃ ಸುರಾ ಮುನೀನಾಂ ಪ್ರವರಾಶ್ಚ ತಸ್ಮಾತ್. ಎಲ್ಲ ಶಾಸ್ತ್ರಗಳನ್ನು ಕೂಡ ಇದ್ದ ಹಾಗೇನೆ ಮಾಡಿದರು. ತಥೈವ ಕೃತ್ವ, ತಥೈವ ಎಂಬುದಕ್ಕೆ ಅಯಥ ಆಗಿದ್ದು ತಥಾ ಅದು. ಅಯಥ ಅಂದ್ರೇನು, ಹೇಗಿರಬೇಕು ಹಾಗಿರಲಿಲ್ಲ, ಹೇಗಿರಬೇಕು ಹಾಗೆ ಮಾಡಿದರು. ಕೃತ್ವ ವಿನಿರ್ಣಯಂ ಬ್ರಹ್ಮಸೂತ್ರಂ ಚಕಾರ, ಎಲ್ಲವುಗಳಿಗೂ ನಿರ್ಣಾಯಕವಾದಂಥ ಗ್ರಂಥವನ್ನಾಗಿ ಬ್ರಹ್ಮಸೂತ್ರಂ ಚಕಾರ. ಅದಕ್ಕೆ ತಸ್ಮಾತ್ ಸೂತ್ರಾರ್ಥಮಾಗೃಹ್ಯ ಕರ್ತವ್ಯ ಸರ್ವನಿರ್ಣಯ. ಯಾವುದೇ ಒಂದು ನಿರ್ಣಯ ಆಗಬೇಕಾದ್ರೂ ಕೂಡ ಅತ್ಯಂತ ಮೂಲಭೂತವಾದ ನಿರ್ಣಾಯಕವಾದ ಶಾಸ್ತ್ರ ಯಾವುದು ಅಂದರೆ ಬ್ರಹ್ಮಸೂತ್ರ. ಅದಕ್ಕೆ ಬ್ರಹ್ಮಸೂತ್ರಂ ಚಕಾರ. ತಚ್ಛುಶ್ರುವರು ಬ್ರಹ್ಮ ಗಿರೀಶ ಮುಖ್ಯಾಃ ಸುರಾ ಮುನೀನಾಂ ಪ್ರವರಾಶ್ಚ ತಸ್ಮಾತ್. ತತ್ ಅದನ್ನು ಕೇಳಿದವರು ಯಾರು? ಅದಕ್ಕೆ ಅದರಲ್ಲಿ ಹೇಳ್ತಾರೆ ಭಾಷ್ಯದಲ್ಲಿ, ಬ್ರಹ್ಮರುದ್ರಾದಿ ದೇವೇಶು ಮನುಷ್ಯ ಪಿತೃಪಕ್ಷಿಷು ಜ್ಞಾನಂ ಸಂಸ್ಥಾಪ್ಯ ಭಗವಾನ್ ಕ್ರೀಡತೆ ಪುರುಷೋತ್ತಮ. ಎಲ್ಲರಿಗೂ ಜ್ಞಾನ, ಬ್ರಹ್ಮಾದಿಗಳಿಗೆ ಜ್ಞಾನ ಹೋಗಿರಲಿಲ್ಲ, ಬ್ರಹ್ಮದೇವರು ಜ್ಞಾನ ಹೋಗೋದೂ ಇಲ್ಲ. ಅದು ಇರೋ ಜ್ಞಾನಕ್ಕೆ ಒಂದು ವಿಶೇಷತೆಯನ್ನು ಕೊಟ್ಟು, ರುದ್ರಾದಿ ದೇವತೆಗಳ ವಿಶೇಷ ಜ್ಞಾನ ಬ್ರಹ್ಮ ರುಜುಗಳಿಗೆಲ್ಲ ಒಂದು, ಉಳಿದವರಿಗೆಲ್ಲ ಒಂದು. ಇನ್ನು ಹೋಗಿದ್ದವರಿಗೆ ಜ್ಞಾನವನ್ನು ಕೊಟ್ಟರು, ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ಕೊಟ್ಟರು. ಇದು ಭಾರಿ ವಿಶೇಷ. ಪ್ರವರಾಶ್ಚ ತಸ್ಮ, ಇದೆಲ್ಲ ತಿಳುವಳಿಕೆ ಇರಬೇಕಾದ್ರೆ ಸರ್ವಜ್ಞರಾಗಿರಬೇಕು. ಪರಮಾತ್ಮ ಎಸ್ ಸರ್ವಜ್ಞ ಸರ್ವವಿತ್, ಸರ್ವಜ್ಞನಾದ್ದರಿಂದ ಹೇಗೆ ಮಾಡಬೇಕು ಹಾಗೆ ಮಾಡಿ, ಯಾರಿಗೆ ಕೊಡಬೇಕು ಹಾಗೆ ಕೊಟ್ಟಿದ್ದು. ಸಮಸ್ತ ಶಾಸ್ತ್ರಾರ್ಥ ನಿದರ್ಶನಾತ್ಮಕಂ ಚಕ್ರೇ ಮಹಾಭಾರತ ನಾಮಧೇಯಂ ವೇದೋತ್ತಮಂ ತಚ್ಚ ವಿಧಾತೃ ಶಂಕರ ಪ್ರಧಾನಕೈಃ ತನ್ಮುಖತಃ ಸುರೈಃ ಶ್ರುತಂ. ಇದೆಲ್ಲ ಆದಮೇಲೆ ಯಾವುದನ್ನು ಬರೆದ್ರು? ಮಹಾಭಾರತವನ್ನು ರಚನೆ ಮಾಡ್ತಾ ಇದ್ದಾರೆ. ಸಮಸ್ತ ಶಾಸ್ತ್ರಾರ್ಥ ನಿದರ್ಶನಾತ್ಮಕಂ ಚಕ್ರೇ ಮಹಾಭಾರತ ನಾಮಧೇಯ. ಎಲ್ಲ ಶಾಸ್ತ್ರ ನಿರ್ಣಯ ಒಂದು ಕಡೆಗೆ, ಅದಕ್ಕೆ ನಿದರ್ಶನ ಒಂದು ಕಡೆ. ನಿದರ್ಶನ ಅಂದ್ರೇನು? ದೃಷ್ಟಾಂತ. ಅದಿಷ್ಟು ಇರತಕ್ಕಂಥ ಒಂದು ಗ್ರಂಥವನ್ನು ಬರುತ್ತೆ. ಎಲ್ಲ ಶಾಸ್ತ್ರಾರ್ಥಗಳನ್ನು ಕೂಡ ಒಂದೇ ಕಡೆಗೆ ದೃಷ್ಟಾಂತಪೂರ್ವಕ ಹೇಳ್ತಕ್ಕಂಥ ಕೃತಿಯನ್ನಾಗಿ ಮಹಾಭಾರತವನ್ನು ರಚನೆ ಮಾಡಿದರು. ಅದನ್ನು ಹಿಂದೆ ಹೇಳಿದ್ದಾರೆ, ನಿರ್ಣಯ ಸರ್ವಶಾಸ್ತ್ರಾಣಂ ಸದೃಷ್ಟಾಂತೋ ಹಿ ಭಾರತೆ, 2ನೇ ಅಧ್ಯಾಯದ ಆರಂಭದಲ್ಲೇ ಹೇಳಿದ್ದಾರೆ. ಆದ್ದರಿಂದ ಅದು ಪ್ರಮಾಣ ವಾಕ್ಯ, ಬ್ರಹ್ಮಾಂಡ ಪುರಾಣದ ವಾಕ್ಯ. ಇದು ಆಚಾರ್ಯರ ವಾಕ್ಯ, ಅದು ಪ್ರಮಾಣ. ಇದು ಅದರಿಂದ ಸಿದ್ಧವಾಗ ವಿಚಾರ. ಇದನ್ನು ಅದು ಇದಕ್ಕೆ ಅದು ಪ್ರಮಾಣ, ಅದರ ವಿವರಣೆ ಇದು. ಸಮಸ್ತ ಶಾಸ್ತ್ರಾರ್ಥ ನಿದರ್ಶನಾತ್ಮಕಂ ಚಕ್ರೇ ಮಹಾಭಾರತ ನಾಮಧೇಯಂ ವೇದೋತ್ತಮಂ ತಚ್ಚ. ವೇದೋತ್ತಮಂ, ವೇದಗಳಿಗಿಂತ ಶ್ರೇಷ್ಠವಾದ ಕೃತಿ, ವೇದಗಳಿಗಿಂತ ಶ್ರೇಷ್ಠವಾದ ಕೃತಿ ಮಹಾಭಾರತ. ಇಲ್ಲಿ ಒಂದು ಮತ್ತೆ ಗಲಾಟೆ ಉಂಟು. ವೇದಕ್ಕೆ ಹೇಗೆ ಸರಿ ಹೋಗಲಿಕ್ಕೆ ಸಾಧ್ಯ ಇದೆ ಅಂತ ವಾದ. ಯಾಕೆ? ಪೌರುಷೇಯಾಗಿ ಸರಿ ಹೋಗುತ್ತೆ ಅಂತ ವಾದ. ನೋಡೋದಕ್ಕೆ ಸರಿ ಕಾಣುತ್ತೆ, ಆ್ಯಕ್ಚುಲಿ ಅಲ್ಲ. ಪೌರುಷೇಯ ಸರಿ ಹೋಗೋದಿಲ್ಲ. ಆದರೆ ಯಾರೀತ? ಅಪೌರುಷೇಯ ವೇದಗಳ ಪ್ರತಿಪಾದ್ಯರಾದ ಪುರುಷ. ಅರ್ಥ ಆಯ್ತಾ? ಈಗ ಅಪೌರುಷೇಯ ಪ್ರತಿಪಾದ್ಯರಾದ ಪುರುಷ ವೇದಕ್ಕಿಂತ ಕಡಿಮೆ ಆಗಬೇಕು, ಜಾಸ್ತಿ ಆಗಬೇಕು? ಜಾಸ್ತಿ ಆಗಬೇಕು. ಆ ರೀತಿ ಬರೆದ, ಅದು ಬರೆದಾಗಲೂ ಕೂಡ ಇದು ಜಾಸ್ತಿ ಅಂತಲೇ ಬರೆದಿದ್ದಾರೆ. ತುಲಾಭಾರ ಮಾಡಿಸಿ ತೋರಿಸಿದ್ದಾರೆ. ತುಲಾಭಾರ ಮಾಡಿ ತೋರಿಸ್ಬಿಟ್ಟು ಯಾವ್ದು ದೊಡ್ಡದು ತಿಳಿದಾಗ ಏನಂತ ಹೊಡಿತಲ್ಲಿ? ಮಹಾಭಾರತ ಇಟ್ಟ ತಟ್ಟು ಕಡೆಯ ಭಾಗ ಮೇಲಕ್ಕೆ ಎಳ್ಳೇ ಇಲ್ಲ, ಅದು ಸ್ವಲ್ಪ ಎತ್ತೆ ಕಲಿವೆಲ್ಲ ಎಳ್ಳೇ ಇಲ್ಲ ಮೇಲಕ್ಕೆ. ಅದಕ್ಕೇನೆ ಏನಂತಾಯ್ತು? ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ. ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಇನ್ನೂ ವಾದ ಉಳ್ಕೊಂಡಿದೆ ಅಂದರೆ ಕೆಲವು ಕುತರ್ಕ ಹೇಗೆ ಉಳ್ಕೊಳ್ಳುತ್ತೆ ನೋಡು. ಅಪೌರುಷೇ ಬೇರೆಯವರು ಒಪ್ಕೊಂಡ್ಬಿಡ್ತಾರೆ, ಯಾಕೆಂದ್ರೆ ಅವರಿಗೆ ದೇವ್ರ ಬಗ್ಗೆ ಕಾನ್ಸೆಪ್ಟ್ ಇಲ್ಲ. ಆದರೆ ದೇವ್ರು ಒಪ್ಕೊಂಡ ಮೇಲೆ ದೇವರೇ ಬರದ ಕೃತಿಗಿಂತ ಅಲ್ಲೇ ತಪ್ಪಾಗಿತ್ತು. ಅಶ್ವತ್ಥಾಮ ಹತ ಅಂತ ಹೇಳಬೇಕು. ಕೃಷ್ಣ ಹೇಳುತ್ತೆ ಧರ್ಮರಾಜ ಇಲ್ಲ, ಶಾಸ್ತ್ರ ಸುಳ್ಳು ಹೇಳ್ದಾಗುತ್ತೆ ಅಂತ ಹೇಳಿ.
ಆದ್ರೆ ಶಾಸ್ತ್ರ ಫಲ ಕೊಡೋರು ಯಾರು? ಪರಮಾತ್ಮ. ಆತನೇ ಹೇಳ್ಬೇಕಾದ್ರೆ ಹೇಳದೆ ಹೋದ್ರೆ ಶಾಸ್ತ್ರಕ್ಕೆ ಬೆಲೆ ಏನು? ರೂಲ್ ದೊಡ್ಡದು, ರೂಲ್ ಮಾಡಿದವ್ರು ದೊಡ್ಡವರು. ರೂಲ್ ಮಾಡಿದವ್ರು ಮಾಡಿದ್ರೆ ರೂಲ್ ಬಂದಿರೋದು. ಅಲ್ಲಿ ಧರ್ಮಾದ್ಯಂತ ಭೀಮಸೇನರಿಗೆ ತಕ್ಷಣ ಮಾಡಿಬಿಟ್ರು ಅದನ್ನ. ಅದಕ್ಕೆ ಇಬ್ಬರಲ್ಲೇ ವ್ಯತ್ಯಾಸ ತೋರಿಸ್ತಾರೆ. ಭೀಮಸೇನ ತಕ್ಷಣ ಯೋಚನೆ ಹೇಳೇ ಬಿಟ್ರು ಅದನ್ನ, ಧರ್ಮರಾಜ ಹೇಳಿಲ್ಲ. ಅಲ್ಲೇನು ಡೌಟ್ ಬಂತ ಆತನಿಗೆ? ಈ ರೀತಿ ಆಯ್ತು. ಶಾಸ್ತ್ರಕ್ಕಿಂತ ಕೃಷ್ಣ ದೊಡ್ಡವನ ಅಂತ ಹೇಳಿದ್ರೆ ಕೃಷ್ಣ ಹೇಳಿದ್ದಂತಾನೆ ಶಾಸ್ತ್ರ ಆಗಿರೋದ್ರ ಮೇಲೆ ಆ ಅರ್ಥದಲ್ಲಿ ಶಾಸ್ತ್ರ ಮಹತ್ವ ಬಂದಿದ್ದೆ ಕೃಷ್ಣ ಹೇಳಿದ್ದಕ್ಕೆ. ಭಗವದ್ಗೀತೆ ಹೇಳಿದವನ ಮಾತನ್ನು ಸಂಶಯ ಪಡೋದಾದ್ರೆ ಅವಾಗೇನರ್ಥ? ಭಗವದ್ಗೀತೆ ಬೆಲೆ ಕೊಡಲಿಲ್ಲ ಅಂತ ಆಯ್ತಾ. ಅದಕ್ಕೇನೆ ಆ ಯುಕ್ತಿ ಹೋಗ್ಬಿಡೋದು. ಪೌರುಷೇಯ ಅಪೌರುಷೇಯ ಎಂಬ ಯುಕ್ತಿ ಮೇಲ್ನೋಟಕ್ಕೆ ಚೆನ್ನಾಗಿ ಕಂಡ್ರು ಕೂಡ ತಪ್ಪು ಯುಕ್ತಿ ಅದು, ಹಾಗೆ ಹೇಳಿಕೊಡುದು. ಹಾ, ಯಾವುದು? ಹೌದು ಹೌದು, ಅದೇ ಮ್ಯಾಜಿಕ್ ಅಂದ್ರೆ. ಹೌದು, ಮುಖ್ಯತಃ ಮಹಾಭಾರತದಲ್ಲಿ ಎಕ್ಸ್ಪ್ಲಿಸಿಟ್ ಆಗಿ ಬರುತ್ತೆ. ವೇದಗಳನ್ನ ಶುರುವಾಗೋದು ಅಗ್ನಿ ಮೇಳೆ ಪುರೋಹಿತಂ ಶುರುವಾಯಿತು. ಕನ್ಫ್ಯೂಷನ್ ಬರುತ್ತಾ ಇಲ್ಲ ಬೇರೆಯವರಿಗೆ? ಅದು ವೇದದ ಮೊದಲನೇ ಸೂಕ್ತ ಯಾವುದು ಈಗ ಸಿಕ್ಕಿರೋ ಋಗ್ವೇದದ ಪ್ರಕಾರ? ಈಗ ಅಗ್ನಿ ಮೇಳೆ, ಅಗ್ನಿ ಸ್ತೋತ್ರ ಕಂಡ ಕಾಣುತ್ತೆ. ಉಳಿದವ್ರಿಗೆ ಹೇಳಿದ್ರೆ ಏನು ಅರ್ಥ ಹೇಳ್ತೀರಿ ಅಂತ ಹೇಳ್ತಾರೆ, ಅದು ಬೇರೆ ಮಾತು. ಅದು ಮಹಾಭಾರತ ನಾರಾಯಣಂ ಸರೋವರಂ ಶುರುವಾಯಿತು. ಓದೋರ್ಗೆ ಏನಾಯ್ತು ಈಗ? ಫುಲ್ ಕ್ಲಾರಿಟಿ ಬಂತು. ಯಾರು ಸರ್ವೋತ್ತಮ ಅಂತ ಆಯ್ತು ಈಗ? ಹೌದು, ಯಾರ್ದು? ಹೌದು, ಯಾವುದು? ಹಾ, ಅದೇ. ಆದ್ರಿಂದಾನೆ ಅಷ್ಟೇ ಅಲ್ಲ, ನಿದರ್ಶನಾತ್ಮಕ ವೇದಗಳಲ್ಲಿ ಏನಿಲ್ಲ, ನಿದರ್ಶನಗಳಿಲ್ಲ. ಅದು ಹೋಯ್ತು, ಅದು ಹೊರಟೋಯ್ತು. ಆಮೇಲೆ ಇನ್ನೇನಿದೆ? 10 ಅರ್ಥ ಇದೆ ಮಹಾಭಾರತ. ವೇದಕ್ಕೆ ಎಷ್ಟು ಅರ್ಥ ಇದೆ? 3 ಅರ್ಥ ಇದೆ. ಇಲ್ಲಿ ಲಾಜಿಕ್ ಹೋಯ್ತು ಈಗ. 10 ಅರ್ಥ ಇರೋ ಮಹಾಭಾರತ ದೊಡ್ಡದು, 3 ಅರ್ಥ ಇರೋ ವೇದಗಳು ದೊಡ್ಡದು ಅಂದ್ರೆ ಏನು ಉತ್ತರ ಕೊಡ್ಬೇಕಾಗ? ಮೊದಲನೇನೋ ದೇವರು ಬರೆದ ಶಾಸ್ತ್ರ ದೊಡ್ಡದು, ದೇವ್ರ ಬಗ್ಗೆ ಹೇಳಿದ ಶಾಸ್ತ್ರ ದೊಡ್ಡದು ಅಂತ ಪ್ರಶ್ನೆ. ಅರ್ಥ ಆಯ್ತಾ? ಅದೇ ರೀತಿ ನೆಕ್ಸ್ಟ್ ಬಂದಾಗ ಏನಾಯ್ತು ಈಗ? ಅರ್ಥ ಯಾವ್ದಕ್ಕೆ ಜಾಸ್ತಿ ಇದೆ ಅಂತ ಹೇಳ್ಬೇಕು, ದೃಷ್ಟಾಂತ ಯಾವ್ದ್ರಲ್ಲಿ ಇದೆ ಹೇಳ್ಬೇಕು. ಮತ್ತೆ ಅರ್ಥ ಆಯ್ತಿಲ್ಲ. ದೇವರು ಡೈರೆಕ್ಟ್ ಪಾರ್ಟ್ ತಗೊಂಡಿದ್ದಾರೆ ಕೃಷ್ಣ 3 ರೂಪದಲ್ಲಿ. ಎಲ್ಲ ಸೇರಿಸ್ತಾ ಹೋದಂತೆ ಏನಾಗ್ತಾ ಹೋಗುತ್ತೆ? ವಾಯುದೇವರ ಮಹಿಮೆ ಎಕ್ಸ್ಪ್ಲಿಸಿಟ್ ಆಗಿ ಕಾಣುತ್ತೆ. ಭೀಮಸೇನ ಮಹಿಮೆ ಯಾರನ್ನ ಕೇಳಿ ಕಣ್ಣು ಮುಚ್ಚಿಕೊಂಡು ಯಾರೋ ಪುಸ್ತಕ ಬರೆದಿದ್ದಾರೆ. ಅಂದ್ರೆ ಕೆಲವರು ಸುಮ್ಮನೆ ಮಹಾಭಾರತ ಓದಿದಾಗ, ಮಲಯಾಳಿ ಆತ ಕನ್ನಡ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಆತ ಎಷ್ಟು ಹೊಗಳ್ತಾರೆ ಭೀಮಸೇನ ಅಂತ ಕೇಳಿಬಿಟ್ರೆ, ಸರಿಯಾಗಿ ಓದಿದ್ರೆ ಕೃಷ್ಣಗೀತ ಮೇಲೆ ಓದ್ಬಿಡ್ತಾರೆ ನಡಿ ಅಂತೇಳಿ. ಅದು ಅಷ್ಟರ ಮಟ್ಟಿಗೆ ಸರಿಯಾಗಿ ಮೂಲ ಓದಿಬಿಟ್ರೆ ಇದು ಬರುತ್ತೆ. ಈಗ ಯಾತಕ್ಕೆ ಕೇಳಿದೆ ರೀ ಮಾತನ್ನ? ಬೇರೆ ವ್ಯಕ್ತಿಗಳು ಓದೋರಲ್ಲೇ ಅನೇಕ ವೆರೈಟಿ ಇರ್ತಾರೆ. ಅರ್ಜುನ ಶ್ರೇಷ್ಠ ಅಂತ ಹಾಗೆಲ್ಲ ಇರ್ತಾರೆ. ಆ ರೀತಿ ಹೇಳ್ತಾರೆ. ಅಂದ್ರೆ ಮೂಲದಲ್ಲೇ ವಿಷಯ ಇದೆ ಅದು. ಆತ ಅತಿ ಮಾಡಿಕೊಂಡ ಅಷ್ಟೇ, ಬ್ಯಾಲೆನ್ಸ್ ಮಾಡ್ಕೊಳ್ಳೋಕೆ ಬರಲಿಲ್ಲ. ಆಚಾರ್ಯೊಬ್ಬರೇ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿ ಹೇಳಿ. ಅಂದ್ರೆ ಮಹಾಭಾರತದ ಭೀಮನ ಪಾತ್ರ ಎದ್ದು ಕಾಣುತ್ತೆ. ರಾಮಾಯಣದ ಬಗ್ಗೆ ಹನುಮಂತರ ಬಗ್ಗೆ ಹೇಳ್ಬೇಕಾದ ಕಾರಣನೇ ಇಲ್ಲ. ಗೊತ್ತಾಯ್ತಾ? ಹಿಡಿಂಬ ಏನಾಯ್ತು? ಇದಕ್ಕೇನು ಸಂಬಂಧ ಇದೆ? ಧರ್ಮ ಸೂಕ್ಷ್ಮ ವೇದವ್ಯಾಸರು ಹೇಳಿದ್ದಕ್ಕಾಯ್ತು. ವೇದವ್ಯಾಸ ಹೇಳಿದ್ರೆ ತಕ್ಷಣ ಭೀಮಸೇನ ಒಪ್ಕೊಂಡು. ಅದೇ ಅರ್ಥ. ದೇವ್ರ ಮಾತು ಫೈನಲ್ ಅದು. ಮತ್ತು ವ್ಯವಸ್ಥೆ ಮಾಡಿದವರಿಗೆ ಪ್ರಶ್ನೆ ಮಾಡೋದಾದ್ರೆ ಮತ್ತೆ ವ್ಯವಸ್ಥೆಗೆ ಅರ್ಥ ಏನಾಗಿದೆ? ಅರ್ಥನೇ ಇಲ್ಲ. ಸಮಸ್ತ ಆಯ್ತು. ಅದು ಯಾವುದು? ಮಹಾಭಾರತ ಅನಾದಿ ಅಲ್ಲ, ವೇದಗಳು ಅನಾದಿ. ಅರ್ಥತ ಮಹಾಭಾರತ ಅನಾದಿ. ಪ್ರತಿ ಕಲ್ಪದಲ್ಲೂ ಮಹಾಭಾರತ ಬರೀತಾರೆ. ಇನ್ನೂ ಹೇಳೋದಾದ್ರೆ ಮಹಾಭಾರತ ಎಷ್ಟಿವೆ ಆಕ್ಚುಲಿ? ವೇದಗಳು ಅನಂತ ಅಂದ್ರೆ, ಮಹಾಭಾರತ ಅನಂತ ಅಲ್ಲ ಅಂತ ಅಕಸ್ಮಾತ್ ಅಂದ್ರೆ ಅದು ಅನಂತ. ಯಾತಕ್ಕೆ? ಬರೆಯೋದ್ರಿಂದ ಎಷ್ಟು ಕಲ್ಪ ಆಗಿದೆ ಈಗಾಗಲೇ? ಅನಂತ. ಎಷ್ಟು ಬರುತ್ತೆ ಇನ್ನು ಮುಂದೆ? ಅನಂತ. ಅದ್ರದ್ದು ಎಷ್ಟಾಯ್ತು? ವೇದಗಳು ಒಂದಾಗಿ ಅನಂತ. ಇದು ಮಹಾಭಾರತ ಅನಂತ ಆಯ್ತು. ಮತ್ತೆ ಆ ದೃಷ್ಟಿಯಲ್ಲಿ ಯಾವ್ದು ದೊಡ್ಡದಾಯ್ತು? ಮಹಾಭಾರತ ಬರಿಬೇಕಾದ್ರೆ ಶಕ್ತಿ ಎಷ್ಟಿರ್ಬೇಕು ಅದೇ ಯೋಚನೆ ಮಾಡಿ ಎಲ್ಲ ದೃಷ್ಟಿಯಿಂದ ವಿಚಾರಿಸಿದ್ರೆ ಆಗ ಮಹಾಭಾರತ ದೊಡ್ಡದು. ಅದು ನೀವು ಹೇಳಿದಾಗ ಇದನ್ನು ತಗೋಬಾರ್ದು. ಸುಮ್ಮನೆ ಉಪಚಾರಕ್ಕೆ ಹೇಳಿದ್ದಲ್ಲ, ಅದು ಗೌಣವಾಗಿ ಹೇಳಿದ್ದಲ್ಲ. ಯಾವುದೋ ಸಮಾರಂಭದಲ್ಲಿ ಅವ್ರು ಹೊಗಳ್ಬೇಕು ನ್ಯಾಯವಾಗಿ. ಯಾತಕ್ಕೆ? ಸಮಾರಂಭನೇ ಆಗಿರೋದು ಹಾಗೆ. ಇಲ್ಲದವ್ರು ಏನೋ ದೊಡ್ಡ ಲೋಪ, ದೋಷ ಆಗಿಬಿಡತ್ತೆ, ಮಾಡದೆ ಹೋದ್ರೆ ತಪ್ಪಾಗಿಬಿಡತ್ತೆ. ಆದರೆ ಇಲ್ಲಿ ಹಾಗಲ್ಲ. ಮಹಾಭಾರತ ಅಂತದ್ದು ಸುಮ್ಮನೆ ಯಾವ ರೀತಿ ಯೋಚನೆ ಮಾಡಿದ್ರೆ ಕೂಡ ಏನದು ಶ್ರೇಷ್ಠನೇ. ಅರ್ಥ ಆಯ್ತಾ? ಮತ್ತೆ ವೇದವ್ಯಾಸರು ಪುರಾಣಗಳನ್ನ ಬರೆದರು. ಇದು ವೇದಕ್ಕೆ ಶ್ರೇಷ್ಠ ಅಂತ ಹೇಳಿಲ್ಲ ಅದನ್ನ. ಅರ್ಥ ಆಯ್ತಾ? ಈಗ ಮಹಾಭಾರತ ಬರೀ ಶ್ರೇಷ್ಠ ಅಂತ ಹೇಳಿದರು. ಅವರಲ್ಲಿ ಏನು ಬಂತೀಗ? 2 ಭಾಗ ಮಾಡಿದರು. ವೇದಗಳನ್ನು ಮೀರಿಸ್ತಕ್ಕಂಥದ್ದೊಂದು, ವೇದಕ್ಕೆ ಅನುಸಾರವಾದದ್ದೊಂದು ಅಂತ ಹೇಳಿದ್ರು. ಮತ್ತೆ ಮಹಾಭಾರತನ ಇನ್ನೊಂದು ಸ್ವಾರಸ್ಯ ಬರುತ್ತೆ. ವೇದಗಳನ್ನು ನೋಡ್ಕೊಂಡು ಮಹಾಭಾರತ ಬರೆದಿದ್ರೆ ಅವಾಗೇನಾಗತ್ತೆ? ಮಹಾಭಾರತ ಕಡಿಮೆ ಆಗುತ್ತೆ. ಯಾತಕ್ಕೆ? ಅದು ನೋಡಿ ಬರೆದಿದ್ರಿಂದ ಏನೇ ಬರೆದ್ರು ಬೇಸಿಕ್ ಯಾವ್ದಾಯ್ತು ಅದಾಯ್ತು. ಈಗ ಅದು ವೇದೋಪಜೀವ್ಯವಾದದ್ದು ಮಹಾಭಾರತ ಅಲ್ಲ, ನೆನ್ಪಿಟ್ಕೊಂಡಿರ್ಬೇಕು. ಅಂದ್ರೆ ವೇದವನ್ನ ನೋಡ್ಕೊಂಡು ಬರೆದಿದ್ದಲ್ಲ, ಇದು ಬರೆದಿದ್ದು ವೇದಕ್ಕೆ ಅನುಕೂಲವಾಗಿದೆ ಅಷ್ಟೇನೆ.
ಇಬ್ರು ಬರೀತಾರಪ್ಪ, ಇಬ್ರದ್ದು ಒಂದೇ ರೀತಿ ಬರೆದಿದ್ದಾರೆ, ನೋಡ್ಕೊಂಡು ಬರೋದಿಲ್ಲ, ಕಾಪಿ ಅಲ್ಲ ಅದು. ನೋಡ್ಕೊಂಡು ಬಿಡಿದ್ರೆ ಕಾಪಿ ಆಯ್ತು. ಅರ್ಥ ಆಯ್ತು. ಅದಕ್ಕೆ ಬರೀತಾರೆ ಕೇವಲ ಈಶ್ವರ ಜ್ಞಾನದಿಂದ ಬಂದಿದ್ದು. ಗೀತಾ ಭಾಷೆಯಲ್ಲಿ ಬಂದಿದೆ ಅದೆಲ್ಲ ಕೂಡ. ಅಂದ್ರೆ ಉಳಿದವ್ರು ಏನೇ ಮಾಡಿದ್ರೆ ಏನು ಮಾಡಿ ವೇದಗಳಿಗೆ ಸಂವಾದಿಯಾಗಿ ಬರಿಬೇಕು. ಗೊತ್ತಾ, ಅದು ರೆಫರ್ ಮಾಡ್ಕೊಂಡು ಅದಕ್ಕೆ ವಿರೋಧ ಬರಬಾರದು, ಅದಕ್ಕೆ ಅದೇ ಅರ್ಥ ಬರಬೇಕು, ಬರಿಬೇಕು. ಹಾಗಲ್ಲ, ದೇವರು ಹೇಳಿದ್ದು ಹೇಗಿದೆ ಈಗ ಕರೆಕ್ಟ್ ಆಗಿದ್ದು ವೇದ ವೇದ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಎಷ್ಟೊಂದು ವೇದಕ್ಕಿಂತ ಜಾಸ್ತಿ ಹೇಳಿಬಿಟ್ಟು ಮ್ಯಾಚ್ ಆಗುತ್ತೆ. ನೋಡ್ಕೊಂಡು ಬರೆದಿದ್ದಲ್ಲ, ವೇದ ಪ್ರತಿಪಾದ್ಯನಾದವನು ತಾನಾಗಿ ಬರೆದಿದ್ದು ಶ್ರೇಷ್ಠವಾಗಲಿ ಅಂತಾನೆ. ಇಷ್ಟೆಲ್ಲ ಕಾರಣ ಇಟ್ಕೊಂಡ್ರೆ ಮಹಾಭಾರತದ ಶ್ರೇಷ್ಠಕ್ಕೆ ಯಾವ ವಿರೋಧರೂ ಬರೋದಿಲ್ಲ. ಮತ್ತೆ ಅದು ಕನ್ಫರ್ಮ್ ಆಗುತ್ತೆ. ಹಿಂದೆ ಹೇಳಿದ್ದರೆ ಮತ್ತೊಮ್ಮೆ ವೇದೋತ್ತಮಂ ಅಂತ ಕರೆದು, ವೇದೋತ್ತಮಂ ವೇದಕ್ಕಿಂತ ಶ್ರೇಷ್ಠವಾದಂತಹ ಅದನ್ನು ರಚನೆ ಮಾಡಿದ್ರು. ಯಾವುದಕ್ಕೆ? ಅಧಿಕಾರಿಗಳು ಜಾಸ್ತಿ ಮತ್ತೆ ನಿರ್ಣಾಯಕ. ಬ್ರಹ್ಮಸೂತ್ರ ಮತ್ತೆ ದುರ್ಭಾಷೆಗಳು ಬಂದು ಮಹಾಭಾರತಕ್ಕೆ ಯಾತಕ್ಕೆ ಬರೀಲಿಕ್ಕೆ ಹೋಗ್ಲಿಲ್ಲ ಅಂತ ತಿಳ್ಕೊಬಹುದು. ಕೆಟ್ಟ ವ್ಯಾಖ್ಯಾನ ಯಾಕೆ ಬರೀಲಿಕ್ಕಿಲ್ಲ ಬಹುಶಃ ಅಂತ ಕೇಳಿದ್ರೆ ಬರೆಯಾಗಿರ್ಲಿಲ್ಲ. ಅಷ್ಟು ಎಕ್ಸ್ಪೀರಿಯನ್ಸ್ ಕ್ಲಿಯರ್ ಆಗಿದೆ. ಜನಕ್ಕೆ ಏನು ಅನ್ಸುತ್ತೆ, ಅದು ಧನ್ವಂತನ ಪಾತ್ರ ಬೈದ್ರೆ ಯಾರು ಸಹಿಸಕ್ಕೆ ಸಾಧ್ಯ ಇಲ್ಲ. ಯಾಕೆ? ಶಾಸ್ತ್ರಕ್ಕೆ ಓದಬೇಕಾಗಿಲ್ಲ ಅವರು. ಹನುಮಂತರ ಕ್ಯಾರೆಕ್ಟರ್ ಹೇಗೆ ಬಂದ್ಬಿಟ್ಟಿದೆ ರಾಮಾಯಣದಲ್ಲಿ. ರಾಮನ್ ನೆಕ್ಸ್ಟ್ ಹನುಮಂತನೇ ಆ ರೀತಿ ಬಂದಿರೋದ್ರಿಂದ ಎಷ್ಟು ವಾಕ್ಯಗಳಿಂದ ಚೇಂಜ್ ಮಾಡಕ್ಕೆ ಬರಲ್ಲ ಅದನ್ನ ಹೇಳ್ತಾ. ಆ ರೀತಿ ಮಹಾಭಾರತ ವೇದಗಳ ಅರ್ಥ ಆಗಲ್ಲ, ಆದ್ರಿಂದ ದಾರಿ ತಪ್ಪಿಸ್ಬೋದು. ಇದು ಹಾಗಲ್ಲ. ಈ ದೃಷ್ಟಿಯಲ್ಲಿ ಬಹಳಷ್ಟು ಇಂಪಾರ್ಟೆನ್ಸ್ ಇದೆ. ಅದನ್ನ ಇಷ್ಟು ಹೇಳಿದ್ರು ಓದೋದಿಲ್ಲ ಅಂದ್ರೆ ತಪ್ಪಾಗುತ್ತೆ. ಅದು ಮೇನ್. ಇವತ್ತು ಸುಧಾದಿ ಗ್ರಂಥ ಓದಿದ್ರೆ ಮಹಾಭಾರತ ಓದಿಬಿಟ್ರೆ ಎಷ್ಟು ಚೆನ್ನಾಗಿ ಅರ್ಥ. ಅದು ಮಹಾಭಾರತ ಆತ್ಮೀರ್ಣಯ ಓದಿದ್ರೆ ವಂಡರ್ಫುಲ್ ಆಗುತ್ತೆ. ಇದೆಲ್ಲ ಏನು ಕಥೆ ಆ ಥರ ತಿಳ್ಕೊಂಡ್ಬಿಟ್ರೆ ಆಚಾರ್ಯ ಹೇಳಿದ ಮಾತನ್ನೇ ಕೇಳೋದಿಲ್ಲ ಅಂತ ಆಯ್ತು. ಏನ ಹೌದು, ಅದು ಅವ್ರ ಇಷ್ಟ. ಅದು ಇದನ್ನೇ ಬೇಕಾದ್ರೆ ಹಾಗೆ ರೀಪಬ್ಲಿಷ್ ಮಾಡ್ಬೋದು ಅಥವಾ ಚೇಂಜ್ ಮಾಡ್ಬೋದು. ಕಂಟೆಂಟ್ ಚೇಂಜ್ ಆಗೋದಿಲ್ಲ. ವರ್ಡಿಂಗ್ಸ್ ಏನಾಗ್ಬೋದು? ವರ್ಡಿಂಗ್ಸ್ ಚೇಂಜ್ ಆಗ್ಬೋದು. ವರ್ಡಿಂಗ್ಸ್ ಚೇಂಜ್ ಆಗೋದು ಅದು ಹೇಳಿದಾರೆ ತತ್ವಸಂಖ್ಯಾನದಲ್ಲಿ. ನಿತ್ಯಾನಿತ್ಯ ಅಂತ ಕರೆದು. ಯಾಕೆ? ಅರ್ಥತಃ ನಿತ್ಯ, ಶಬ್ದತಃ ಅನಿತ್ಯ. ವೇದಗಳು ಹಾಗಲ್ಲ. ಶಬ್ದತನೂ ಅದೇನೆ, ಅರ್ಥತನೂ ಅದೇನೆ. ಆ ವ್ಯತ್ಯಾಸ ಇದೆ. ಆದ್ರೆ ಅರ್ಥ ಮಾತ್ರ ನಾರಾಯಣಂ ಸ್ವರಗುರುಂ ಇದೆ. ಅಲ್ಲಿ ಹೇಳೋ ಇನ್ನೊಂದು ಪದ ಹಾಕ್ಬೋದು ಹೇಳ್ಬೇಕಾದ್ರೆ, ಅದು ಚೇಂಜ್ ಮಾಡ್ಬೋದು. ಅವರು ಬರೆಯೋದಾದ್ದರಿಂದ ವೇದಗಳನ್ನ ಹಾಗೆ ಮಾಡಿಕೊಡು. ಅವು ಎಷ್ಟಾಯ್ತು? ಅನಂತ ಆಯ್ತು. ಆ ಅರ್ಥದಲ್ಲಿ ಅದೇ ಕಂಟೆಂಟ್ ಇಟ್ಕೊಂಡು ಬರೆದಾಗ ಎಷ್ಟಾಯ್ತು? ಅನಂತ ಆಗಿದೆ. ಅವರದೇ ಜ್ಞಾನ. ಮತ್ತೆ ಪ್ರತಿ ಹಿಂದಿನ ಮಹಾಭಾರತ ನೋಡಿ ಬರೆಯಲ್ಲ. ಮತ್ತೆ ಹಿಂದೂ ಹೇಗೆ ಬರೀತಾರೆ? ಮತ್ತೆ ಡೈರೆಕ್ಟ್ ಅವರು ಸರ್ವಜ್ಞರಾದ್ರಿಂದ ಹಾಗೆ ಹೇಳ್ತಾರೆ. ಈ ಪುಸ್ತಕ ಬರ್ದಿರ್ಬೋದು ಬೇಕಾದ್ರೆ ಹೇಗೆ ಓದ್ತಾರೆ? ಪುಸ್ತಕ ಬರೆಯೋನು ಬರ್ದಿದ್ರೆ ಓದಿ ಹೇಗೆ ಓದ್ತಾನೆ? ಇವರೆಲ್ಲ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಇವರೆಲ್ಲ ಸ್ಪೀಚ್ ಬರ್ಕೊಂಬಂದು ಓದ್ತಾರೆ. ಸಾಮಾನ್ಯ ಓದ್ತಾನೆ, ಯಾರೋ ಬರ್ಕೊಟ್ಟಿರ್ತಾರೆ, ಓದ್ಬಿಡ್ತಾರೆ ಅಷ್ಟೇ. ಆದರೆ ಅದಿರೋದನ್ನೇ ಓದ್ಬೇಕಾಗ, ಸ್ವಂತ ಮಾತಾಡಿದಾಗ ಓದ್ಬೇಕಾಗಿಲ್ಲ. ವಿಷಯ ಸರಿ ಇದ್ರೆ ಆಯ್ತು ಅಷ್ಟೇ ಹೊರತು ಇದು ಹೇಳೋದಿಲ್ಲ. ಒಂದು ಮಾತಿದೆ, ಋಷೀನಾಂ ಪುನರಾಧ್ಯಾನಾಂ ವಾಚಮರ್ಥೋನು ಧಾವತಿ. ಋಷಿಗಳು ಏನು ಹೇಳ್ತಾರೋ ಹಾಗೆ ನಡೆದೋಗ್ಬಿಡತ್ತೆ. ಅವ್ರು ಹೇಳಿದಂತೆ ನಡಿಬೇಕು. ಅಷ್ಟರ ಮಟ್ಟಿಗೆ ನಡೆದದ್ದು ಹೇಳೋದಲ್ಲ, ಹೇಳಿದಂತೆ ನಡಿಬೇಕು. ಋಷಿಗಳಿಗೆ ಶಕ್ತಿ ಇದ್ದರೆ ವೇದವ್ಯಾಸರ ಸಾಕ್ಷಾತ್ ನಾರಾಯಣ ಅಂದಮೇಲೆ ಅದು ಇನ್ನೂ ಬರೀತಾರೆ. ಆಚಾರ್ಯ ಹೇಳ್ಬೇಕಾದ್ರೆ ವಾದಿರಾಜ ಸ್ವಾಮಿ ಸ್ಪಷ್ಟ ಮಾಡ್ತಾರೆ. ಅದನ್ನು ಮಹಾಭಾರತವನ್ನು ಬರೆದ್ರು. ನಡೆದ ಮೇಲೆ ಬರ್ತಿದ್ದಲ್ಲ, ಅದು ನೆನ್ಪಿಟ್ಕೋಬೇಕು. ನಡೆದ ಮೇಲೆ ಬರ್ತಿದ್ದಲ್ಲ, ಬರೆದು 100 ವರ್ಷ ಆದ್ಮೇಲೆ ನಡೀತದು. ಬಟ್ ಹೇಗೆ ನಡೀತದೋ ಹೇಗೆ ಬರೆದ್ರೆ ಹಾಗೆ ನಡೀತು. ಅಲ್ಲಿ ಬರೀತಾರೆ, ಎಷ್ಟು ಸ್ವಾರಸ್ಯ ಬರೀತಾರೆ ಅಂದರೆ ಏನು ಮಾತಾಡ್ತಾರೆ ಬರೆದ್ರು ಅದೇ ಮಾತಾಡ್ತಾರೆ. ಮತ್ತೆ ಯಾವ ಅಸ್ತ್ರ ಬಿಡ್ತಾರೆ, ಯಾವ ಪ್ರತ್ಯಸ್ತ್ರ ಬಿಡ್ತಾರೆ, ಏನೇನಾಯ್ತು, ಒಂದು ಅಕ್ಷರ ಚೇಂಜ್ ಆಗೋದಿಲ್ಲ. ಇದಕ್ಕೇನಿರ್ಬೇಕಾಗ ಇವತ್ತು ನ್ಯೂಸ್ ಆಗಿದ್ದನ್ನು ರಿಪೋರ್ಟ್ ಮಾಡ್ಬೇಕಾದ್ರೆ ತಪ್ಪು ಮಾಡಿಬಿಟ್ಟಿರ್ತಾರೆ. ಗೊತ್ತಾಯ್ತಾ? ತಪ್ಪು ಹಾಕಿ ಅವ್ರು ಹೇಳಿಲ್ಲ ಅಂತೇಳಿ, ಇವ್ರು ಹೇಳಿದ್ದಾರೆ ಅಂತೇಳಿ. ಈ ಸ್ವಲ್ಪ ವಿಡಿಯೋಗಳೇ ಬಂದು ಸ್ವಲ್ಪ ಕಂಟ್ರೋಲಿಗೆ ಬಂದಿದೆ. ಮೊದಲಲ್ಲಿ ಏನು ಮಾಡ್ತಿದ್ರು, ನಾನು ಹೇಗೆ ಹೇಳಿ ಅಂತ ಊಟ ಹೊಡೆದು ಬಿಡ್ತಾ ಇದ್ದೆ. ಯಾಕೆ ಅದನ್ನು ಬೇರೆ ಮಾಡಿದ್ರು ಕೆಲಸ. ತಪ್ಪು ಅರ್ಥ ಆಗದಿದ್ದು ಸಾಮಾನ್ಯವಾಗಿ ಏನಾಗುತ್ತೆ ಗೊತ್ತು, ನ್ಯೂಸ್ನಲ್ಲಿ ಪ್ರಸಂಗ ಬಂದು ಅಂತ ಹೇಳ್ತೇನೆ, ಯಾರೋ ಹೋದ್ರೆ ಒಂದು ನ್ಯೂಸ್ಗೆ ಉಪಯೋಗ ಇಲ್ಲ. ಗೊತ್ತಾಯ್ತಾ? ಯಾವುದೋ ಒಂದು ಕಲ್ಚರಲ್ ಪ್ರೋಗ್ರಾಮ್ಗೆ ಅರೇಂಜ್ ಮಾಡಿದಾಗ ಯಾರೋ ಒಬ್ಬ ಹೋಗ್ಬಿಟ್ರೆ, ಸ್ಪೋರ್ಟ್ಸ್ ರಿಪೋರ್ಟ್ ಮಾಡೋರು ಹೋಗ್ಬಿಟ್ರೆ ಅರ್ಥ ಆಗಲ್ಲ ಅವನಿಗೆ. ಯಾರೋ ಹೋಗ್ಬೇಕಾದ್ರೆ ಎಕ್ಸ್ಪರ್ಟ್ಸ್ ಇರ್ತಾರೆ, ಇಂಥ ಇದಕ್ಕೆ ಅವರೇ ಹೋಗ್ಬೇಕು. ಯಾವುದಾದ್ರು ಡಿಬೇಟ್ ಇದ್ದಾಗ ಅದರಲ್ಲಿ ಎಕ್ಸ್ಪರ್ಟ್ ಹೋಗ್ಬೇಕು. ಈ ಸ್ಪೋರ್ಟ್ಸ್ ಬಂದ ಸ್ಪೋರ್ಟ್ಸ್ ತವನೇ ಹೋಗ್ಬೇಕು. ಅವಾಗ ಏನು ಮಾಡಿ ಹಿಂದೆ ಎಲ್ಲ ಎಲ್ಲ ನಾಲೆಡ್ಜ್ ಇರುತ್ತೆ ಅವ್ರಿಗೆ. ಅವನು ತಿಳಿದವನು ನೋಡೋದಕ್ಕೂ ತಿಳಿದೇ ಇದ್ದು ನೋಡೋದಕ್ಕೆ ವ್ಯತ್ಯಾಸ ಇದೆ. ಇವತ್ತಲ್ಲ, ಯಾರು ಫ್ರೀ ಇದ್ದವನು ಕಳಿಸಿಬಿಟ್ರೆ ಭಾಳ ತಪ್ಪಾಗುತ್ತೆ. ಕಳಿಸ್ಬಾರ್ದು. ಅವಾಗ ತಪ್ಪುಗಳಾಗೋದು ಉಂಟು. ಇಲ್ಲಿ ಹಾಗಲ್ಲ. ಎಂಥದ್ದಿದು ಸ್ವರ್ವ ತಾನೇ ಬರೀತಿರ್ಬೇಕಾದ್ರೆ ಪ್ರಶ್ನೆನೇ ಇಲ್ಲ. ಆ ರೀತಿ ಯಥಾವತ್ತಾಗಿ ನಡೀತು ಅಂದಮೇಲೆ ಎಷ್ಟು ಆಶ್ಚರ್ಯ. ಅದಕ್ಕೆ ಹೇಳಿದರು, ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇ. ಬೇರೆ ಯಾರಿಗೆ ಮಹಾಭಾರತ ಬರೆಯೋಕ್ಕೆ ಸಾಧ್ಯ ಇದೆ? ಮಹಾಭಾರತ ಕೃತ್ ಎಂಬುದಕ್ಕೆ ಎರಡು ಅರ್ಥ. ಮಹಾಭಾರತ ಬರೆದ್ರು, ಮಹಾಭಾರತ ನಡೆಸಿದ್ರು ವೇದವ್ಯಾಸರಾಗಿ. ಈಗ ನೋಡಿ ಅವರೇ ಬರೋದು ಮತ್ತು ಬರೋದು ಅದೃಷ್ಟರಾಗ. ಅರ್ಥ ಆಯ್ತಾ ಈಗ? ಇದು ವಂಡರ್ಫುಲ್. ಆ ಆ್ಯಂಗಲಲ್ಲಿ ನೋಡ್ಬೇಕು. ಈ ರೀತಿ ಯಾರು ಅದನ್ನು ನೋಡಲ್ಲ. ಇವು ತಿಳಿದವರು ಶಾಸ್ತ್ರಜ್ಞರು ಓದಲ್ಲ. ಮತ್ತೆ ಮೂಲ ಮಹಾಭಾರತ ಓದೋದಂತೂ ಹೋಗೇ ಬಿಡ್ತು.
ಮೂಲ ಭಾರತ ಹೇಳ್ತಾ ಇದ್ರೆ ಅವ್ರು ಪುರಾಣ ಭಟ್ಟ ಅಂತ ಕರೆದು ಬಿಡ್ತಾರೆ, ಅಪಹಾಸ್ಯ ಮಾಡಿಬಿಡ್ತಾರೆ, ಆ ಕಾಲಕ್ಕೆ ಬಂದೋಗ್ಬಿಟ್ಟು. ಹಾಗಲ್ಲ, ಅದು ಓದಿ ಅದು ರಿಯಲ್ ಮೀನಿಂಗ್ ಗೊತ್ತಾಗುತ್ತೆ, ಎಕ್ಸ್ಪರ್ಟ್ ನೋಡಿದಾಗ ಗೊತ್ತಾಗುತ್ತೆ. ಬಿಲ್ಡಿಂಗಿನ ಡಾಕ್ಟ್ರಿ ತೋರಿಸಿದ್ರೆ ಹೇಗಿರುತ್ತೆ, ಸೊ ಬಿಲ್ಡಿಂಗ್ ಹೇಳಿ ಹೇಗಿರುತ್ತೆ, 10 ಫ್ಲೋರ್ ಹಾಕಿದ್ರೆ ಹತ್ರ ಹೋಗಿಬಿಡ್ತಾರೆ, ಹವಾತು ಬೀಳುತ್ತೆ. ಇವ್ರು ಹಾಗಲ್ಲ, ಸುಮ್ಮನೆ ಟೆಸ್ಟ್ ಮಾಡಿ, ಅದೆಲ್ಲ ನಿಯಮ ಇದೆ ಅದಕ್ಕೆ. ಅದರಿಂದ ಅವ್ರು ಕೇಳಿದ್ದು ನಮ್ಮ ತಪ್ಪು ಫಸ್ಟ್. ಒಳ್ಳೆ ಡಾಕ್ಟರ್ ಹೇಳೋದಿಲ್ಲ ಅಂತ ಹೇಳೇ ಬಿಡ್ತಾರೆ, ಸಂಬಂಧಪಟ್ಟಿದ್ದು. ಬೇರೆ ಡಿಪಾರ್ಟ್ಮೆಂಟ್ ಡಾಕ್ಟರ್ ಹೋದ್ರೆ ಒಪ್ಪಲ್ಲ, ಐ ಸ್ಪೆಷಲಿಸ್ಟ್ ಅಂತ ಹೋಗ್ಬಿಟ್ಟು ನೀವು ಹಾರ್ಟ್ ಸ್ಪೆಷಲಿಸ್ಟ್ ಅಲ್ಲಿ ಹೋಗಿ ಅಂತ ಕಳಿಸ್ತಾರೆ. ಇದು ಧರ್ಮ ಆದ ನ್ಯಾಯ ಕೂಡ ಹೌದು. ಸೊ ಮಹಾಭಾರತ ಆಗಲ್ಲ, ಏನದು ಆಲ್ ಇನ್ ಆಲ್. ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷಭ ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ತತ್ ಕ್ವಚಿತ್. ಮತ್ತು ರಾಯರು ಬರಿಬೇಕಾದ್ರೆ ವೇದೋಕ್ತ ತದನುಕ್ತ ಭಾರತೋಕ್ತ ಗೊತ್ತಾಯ್ತಾ? ಈಗ ತದನುಕ್ತ ಅಂತ ಮುಂದೆ ಹೇಳ್ತಾರೆ. ವೇದಗಳು ಇಲ್ಲದ ಎಲ್ಲಿದೆ? ಮಹಾಭಾರತದಲ್ಲಿದೆ. ಅಂದಮೇಲೆ ವೇದಗಳು ಕಡಿಮೆ ಆಯ್ತಲ್ಲಿ, ಅನಂತ ವೇದಗಳು ಹೇಳಲಾಗದ್ದನ್ನು ಮಹಾಭಾರತ ಹೇಳುತ್ತೆ ಅಂದರೆ ಯಾವ್ದು ದೊಡ್ಡದು? ಈಗ ಸರಿಯಾಗಿ ಯೋಚನೆ ಮಾಡಬೇಕು. ರಾಯರ ಜ್ಞಾನಿಗಳನ್ನ ಯಾತಕ್ಕೆ ನಾವು ಇದು ಮಾಡ್ತೀವಿ ಅಂದರೆ ಕರೆಕ್ಟಾಗಿ ಹೇಗೆ ಬರುತ್ತೆ ಬರೆಯೋ ಕ್ರಮದಲ್ಲಿ ಆಚಾರ್ಯ ನಿರ್ಣಯಕ್ಕೆ 100% ಟ್ಯಾಲಿ ಆಗಬೇಕು. ಅದ್ರಲ್ಲಿ ವಾದ ಮಾಡಿದರೆ ಅದು ಅರ್ಥ ಇಲ್ಲ. ಅದು ಈ ಕಡೆ ಇಲ್ಲ, ಸಂಸ್ಕೃತನೂ ಬರೋದಿಲ್ಲ, ಶಾಸ್ತ್ರನೂ ಬರೋದಿಲ್ಲ ಅಂತ ಆಗ್ಬಿಟ್ಟು 12 ಹೈ ಅಲ್ಲ. ಮಹಾಭಾರತ ಎಲ್ಲಕ್ಕಿಂತ ದೊಡ್ಡದು ವೇದಗಳಿಗಿಂತ, ಅದಕ್ಕಿಂತ ದೊಡ್ಡದು ಬ್ರಹ್ಮಸೂತ್ರ. ಬರೆದವರವರೇ. ಮತ್ತೆ ಮಹಾಭಾರತಕ್ಕಿಂತ ದೊಡ್ಡದು ಬ್ರಹ್ಮಸೂತ್ರ. ಮಹಾಭಾರತ ಬರಿಬೇಕಾದ್ರೆ ನಾರಾಯಣ ಆಗಿರ್ಬೇಕು ಅಂದರೆ, ಬ್ರಹ್ಮಸೂತ್ರ ಬರಿಬೇಕಾದ್ರೆ ಇನ್ನೊಬ್ಬ ನಾರಾಯಣ ಇಲ್ಲ. ಯಾರು ಬರಿಬೇಕಾಗಿದ್ರೆ ನಾರಾಯಣನೇ ಬರಿಬೇಕಷ್ಟೆ. ಏನು ಏನ್ ಹೇಳಿದ್ರೆ ಅದಕ್ಕೆ? ವೇದ ಇದೆ, ಶಾಸ್ತ್ರ ಇದೆ. ಮತ್ತೆ ವೇದ ತರಲಿಲ್ಲ, ವೇದ ಶಾಸ್ತ್ರಾತ್ಪರಂ ಅಸ್ತಿ. ವೇದ ಅಂದ್ರೆ ವೇದಗಳು, ಶಾಸ್ತ್ರ ನಿರ್ಣಾಯಕ, ಬ್ರಹ್ಮಸೂತ್ರ ಅಂತ. ಅವಕ್ಕಿಂತ ಮೇಲೆ ಯಾವುದೂ ಇಲ್ಲ. ಅರ್ಥ ಆಯ್ತಾ? ವೇದ ಅಂದ್ರೆ ಮಹಾಭಾರತ ಅಂತನೂ ಅರ್ಥ. ಭಾರತಂ ಪಂಚಮೋ ವೇದ ಅಂತ ಅದು ಬೇರೆ ಇದೆ. ಅದರಿಂದ ವೇದಕ್ಕೆ ಅವಕಾಶವೇ ಇಲ್ಲ. ಏನು ಆಗುತ್ತೆ? ಹಾಗೇ ಆಗುತ್ತೆ. ಅದಕ್ಕೆ ಎಲ್ಲ ಅವತಾರಗಳಾಗುತ್ತೆ, ಮಹಾಭಾರತ ಆಗುತ್ತೆ, ರಾಮಾಯಣನೂ ಆಗುತ್ತೆ. ಸ್ವಲ್ಪ ವೇರಿಯೇಷನ್ ಇರುತ್ತೆ. ಪ್ರತಿ ವರ್ಷ ಟೆಕ್ಸ್ಟ್ ಬುಕ್ ಅದೇ BSc MA ನಡೀತಾನೆ ಇರುತ್ತೆ. ಟೆಕ್ಸ್ಟ್ ಬುಕ್ಸ್ ಏನಾಗ್ಬೋದು? ಚೇಂಜ್ ಆದ್ರೂ ಸ್ಟ್ಯಾಂಡರ್ಡ್ ಮಾತ್ರ ಅದೇ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾರೆ. SSC ಸ್ಟ್ಯಾಂಡರ್ಡ್ ಬುಕ್ ಅದು ಇಟ್ಬಿಡೋದಿಲ್ಲ, ಅದೇ ಸ್ಟ್ಯಾಂಡರ್ಡ್ನೇ ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಆದ್ದರಿಂದ ಏನಾಯ್ತು ಅಲ್ಲಿಗೆ? ಇಲ್ದವ್ರು ಏನಾಗುತ್ತೆ, ಯಾವ ಬ್ಯಾಚ್ ಅದ್ರ ಆ ಟೆಕ್ಸ್ಟ್ ಬುಕ್ ಇತ್ತ, ನೀನು ಇದ್ದಿಲ್ಲ ಅಂದ್ರೆ ನೀನು ಸೇರಿಸಲಿಲ್ಲ ಅಂತ ಹೇಳಾಗಿಲ್ಲ. ಈಕ್ವಲೆಂಟ್ ಬಂದ್ಬಿಟ್ಟಾಗ ಅದಕ್ಕೆ ಏನಾಯ್ತು? ಅವ್ನ ನಾಲೆಡ್ಜ್ ಎಲ್ಲ ಸೇಮ್ ಬಂತ. BSc ಓದಿದ್ರೆ ಅವ್ನ ನಾಲೆಡ್ಜ್ ಅಷ್ಟು, BSc ಓದೋ ನಾಲೆಡ್ಜ್ ಅಷ್ಟು ಇರಬೇಕು. ಯಾವ ಬ್ಯಾಚ್ BSc ಅಂತ ಕೇಳಬಾರ್ದು. ಅದೇ ರೀತಿಯೇ ಯಾವ ಬ್ಯಾಚ್ ಮಹಾಭಾರತ ಅಂದ್ರೆ ಏನಾಗಿರುತ್ತದೋ, ಅವತಾರ ಹೇಗೆ ನಡೆದ್ರು ಕೂಡ ಇವತ್ತು ನಿನ್ನೆಗೂ ಇವತ್ತು ಕೆಲವು ವ್ಯತ್ಯಾಸ ಇರುತ್ತೆ, ಕೆಲವು ರಿಪೀಟ್ ಆಗುತ್ತೆ. ಆಫೀಸ್ಗೆ ಹೋಗೋದೆಲ್ಲ ರೊಟೀನ್ ಹಾಗೆ ಇರುತ್ತೆ, ಬಟ್ 100% ಆಗಿರಲ್ಲ. ಮಧ್ಯೆ ಏನಾಗ್ತಾ ಹೋಗುತ್ತೆ, ಕೆಲವು ಚೇಂಜಸ್ ಇದ್ದೇ ಇರುತ್ತೆ. ಒಟ್ಟಿನ ಮೇಲೆ ಏನಾಯ್ತದು? ನಾರ್ಮಲ್ ವರ್ಕ್ ನಡೆದಿದೆ ಅಂತ ಹೀಗಿರುತ್ತೆ ಅಂತ. ಸಮಸ್ತ ಶಾಸ್ತ್ರಾರ್ಥ ನಿದರ್ಶನಾತ್ಮಕಂ ಚಕ್ರೇ ಮಹಾಭಾರತ ನಾಮಧೇಯಂ ವೇದೋತ್ತಮಂ ತಚ್ಚ ವಿಧಾತೃ ಶಂಕರ ಪ್ರಧಾನಕೈಸ್ತನ್ಮುಖತಃ ಸುರೈಶ್ರುತಂ. ವೇದವ್ಯಾಸರು ಬರೆದರು. ಅದನ್ನು ಬ್ರಹ್ಮಾದಿಗಳಿಗೆ, ಅದು ಮತ್ತೊಂದು ಕೇಳಿದರು. ಬ್ರಹ್ಮಾದಿ ದೇವತೆಗಳಿಗೆ ಕೇಳಿದ್ದು ಅಂದ ಮೇಲೆ ಸಾಮಾನ್ಯ ಕೆಲಸ ವರ್ಕ್ ಆಗುತ್ತೆ. ಅದು ಅವ್ರು ಕೇಳಿದರು. ಅದು ಹೇಗೆ? ತನ್ನ ಮುಖತಃ ಅವ್ರ ಬಾಯಿಂದನೇ ಕೇಳಿದರು. ಅವ್ರ ಬಾಯಿಂದನೇ ಬರೆದಿದ್ದು ಅವರೇ, ಹೇಳಿದ್ದು ಅವರೇ. ಅಷ್ಟು ಬೀತರು ಹೇಳಬೇಕು. ವೈಶಂಪಾಯನ ಹೇಳ್ತಾರೆ, ಜನ್ಮೇಜ ವೈಶಂಪಾಯ. ವೇದವ್ಯಾಸ ಹೇಳೋದಿಲ್ಲ, ಅಲ್ಲೇ ಕೂತಿದ್ರು ಅವ್ರು ಹೇಳೋದಿಲ್ಲ, ಬ್ರಹ್ಮಾದಿಗಳು ಅವರೇ ಹೇಳ್ತಾರೆ. ಆದ್ದರಿಂದ ಮಹಾಭಾರತ ಬ್ರಹ್ಮಾದಿಗಳು ಕೇಳ್ತಕ್ಕಂಥ ಗ್ರಂಥ ಅಂದಮೇಲೆ ಅದು ಅವರಿಗೂ ಮಾನ್ಯ. ಆ ಅರ್ಥದಲ್ಲಿ ಮಹಾಭಾರತ ಭಾರಿ ದೊಡ್ಡ ಗ್ರಂಥ. ಸುರೈಶ್ರುತಂ ಅಥೋ ಗಿರೀಶಾದಿ ಮನೋನುಷಾಯಿ ಕಲಿರ್ಮಮಾರಾಶು ಸುವಾಂಗ್ಮಯೈಶ್ವರೈ ನಿಕೃತ್ತ ಶೀರ್ಷೋ ಭಗವನ್ಮುಖೇರಿತೈ ಸುರಾಶ್ಚ ಸಂಜ್ಞಾನ ಸುಧಾರ ಸಂಪಪು. ಅಥೋ ಗಿರೀಶಾದಿ ಮನೋನುಷಾಯಿ ಕಲಿಹಿ ಮಮಾರ ಆಶು ಸುವಾಂಗ್ಮಯೈ ಶರೈ ನಿಕೃತ್ತ ಶೀರ್ಷಃ ಭಗವನ್ಮುಖೇರಿತೈ ಸುರಾಹ ಚ ಸಜ್ಞಾನ ಸುಧಾರಸಂ ಪಪುಹು. ಅಥೋ ಆ ಬಳಿಕ ಗಿರೀಶಾದಿ ಮನೋನುಷಾಯಿ, ಗಿರೀಶಾದಿ ಮನೋನುಷಾಯಿ ಕಲಿಹಿ ಮಮಾರ. ಆಗ ಕಲಿ ಏನು ಮಾಡಿದ್ದ? ಎಲ್ಲರ ಒಳಗೆ ಎಂಟರ್ ಆಗಿಬಿಟ್ಟಿದ್ದ. ಎಲ್ಲರ ವೈರಸ್ಸು ಹೊರಗಿಂದ ಎಲ್ಲಿಗೆ ಹೋಗುತ್ತೆ? ಸೀದಾ ಇದರಿಂದ ಹೋಗುತ್ತೆ. ಎಲ್ಲ ಗೊತ್ತಲ್ಲ ಈಗ, ಬಾಯಿಂದ ಹೋಗುತ್ತೆ, ಭೂಮಿಯಿಂದ ನೀರಿಂದ ಹೋಗುತ್ತೆ, ಹೇಗಾಗೋ ಇವೆಲ್ಲ ಇನ್ಸೆಕ್ಟ್ಸ್ ಹೊಟ್ಟೆಗೆ ಹೋಗುತ್ತೆ. ಅಂತ ತೊಡ ಕಾಲಿಂದ ಹೋಗುತ್ತೆ, ಅಂತ ತುಳಿದಾಗ ಕಾಲಿನ ಜಾಗ ಇಲ್ಲಿ ಅದು ಪೆನಿಟ್ರೇಟ್ ಮಾಡ್ಕೊಂಡು ಹೋಗುತ್ತೆ ಒಳಗೆ, ಹೊಟ್ಟೆ ಸೇರುತ್ತೆ ಅದು ಹೋಗಿ. ಅರ್ಥ ಆಯ್ತು? ಅದಕ್ಕೆ ಬರಿಗಾಲಲ್ಲಿ ನಡೆದ್ರೆ ಕೊಳಕಿದ್ದಲ್ಲಿ ಹಾಗಾಗುತ್ತೆ ಅಂತ ಹೇಳಿ. ಕೊಳಗಿದ್ದಲ್ಲಿ ಅದು ಅಷ್ಟು ವಿಚಿತ್ರ ಕ್ರಿಮಿಗಳು, ಮತ್ತೆ ಬ್ಯಾಕ್ಟೀರಿಯಾ ಅಷ್ಟು ಸೂಕ್ಷ್ಮ ಇದು ಒಳಗೆ ಹೋಗುತ್ತೆ. ಇದೆಲ್ಲ ನೋಡಿದ್ರೆ ಕಲಿ ಹೋಗೋದೇನು ಆಶ್ಚರ್ಯ ಅಲ್ಲ. ಬ್ರಹ್ಮದೇವ್ರ ವರ ಬೇರೆ ಇದೆ ಅವನಿಗೆ. ಹೌದಾ? ಈಗ ಕೊಲ್ಲಕ್ಕೆ ಹೇಗೆ ಮಾಡ್ಬೇಕು? ಈಗ ಹೊಟ್ಟೆ ಒಳಗೆ ಗಡ್ಡೆ ಇದೆ, ಅದಕ್ಕೆ ಆಯಿಂಟ್ಮೆಂಟ್ ಹಚ್ಚಕ್ಕೆ ಬರುತ್ತಾ? ಗೊತ್ತಾಯ್ತಾ?
ಶಸ್ತ್ರಚಿಕಿತ್ಸೆನೇ ಆಗಬೇಕು. ಶಾಸ್ತ್ರಗಳಿಂದಲೇ ಸಾಯ್ಬೇಕು. ಕಲಿ ಎಲ್ಲಿದ್ದಾನೆ ಈಗ? ಮನಸ್ಸಿನೊಳಗಿದ್ದಾನೆ. ಮನಸ್ಸಿನೊಳಗೆ ಏನಾದ್ರು ಡೌಟ್ ಕ್ರಿಯೇಟ್ ಮಾಡ್ತಾನೆ, ಮಿಥ್ಯಾಜ್ಞಾನ ಕ್ರಿಯೇಟ್ ಮಾಡ್ತಾನೆ. ಗೊತ್ತಾಯ್ತಾ? ಸ್ಟ್ರಕ್ಚರ್ ಹೆಚ್ಚು ಕಡಿಮೆ ಕಂಡ್ರೆ ಇಲ್ಲಿ ದೋಷ ಇರುತ್ತಲ್ಲ ಎಲ್ಲ ಕಡೆ ಕಾಣುತ್ತೆ. ಈ ಜಾಂಡೀಸ್ ಆದಾಗೆಲ್ಲ ಹಳದಿ ಕಾಣುತ್ತೆ. ಹಳದಿ ಎಲ್ಲಿದೆ? ಒಳಗಿತ್ತು, ಕಣ್ಣೊಳಗೆ ಸೇರ್ಕೊಂಡ್ಬಿಟ್ಟು. ಆ ಥರ ಇದ್ದ ಕಲಿ ಸತ್ತ. ಈಗ ಕಲಿ ನಾಶ ಮಾಡ್ಲಿಕ್ಕೆ ಏನು ಬೇಕು ಅಂತ ಆಯ್ತು? ಈಗ ಶಾಸ್ತ್ರ ಬೇಕು. ಅದು ಹೈಯೆಸ್ಟ್ ಶಾಸ್ತ್ರ ಯಾವುದು? ಮಹಾಭಾರತ. ಅದಕ್ಕಿಂತ ದೊಡ್ಡದು ಬ್ರಹ್ಮಸೂತ್ರ. ವೇದಾಧಿಕಾರ ಇದ್ದವರು ಬ್ರಹ್ಮಸೂತ್ರ ಓದಿಯೇ ತಿಳ್ಕೊಬೇಕು, ಮಹಾಭಾರತ ಹೆಲ್ಪ್ ತಗೋಬೇಕು. ಆದರೆ ಉಳಿದವರು ಮಹಾಭಾರತನೇ ಟೆಕ್ಸ್ಟ್, ಅದ್ರ ಪ್ರವಚನ ಮೇನ್ ಆಗಬೇಕು. ಮಹಾಭಾರತ ಯಾವಾಗಲೂ ಆಗ್ತಿರ್ಬೇಕು, ಒಂದಲ್ಲ ಒಂದು ಕಡೆ ನಿತ್ಯ ನಡೀತಿರ್ಬೇಕು. ಅದು ಅದಕ್ಕೆ ಲಕ್ಷದ ಯಾಕೆ ಬರೋದು? ಮುಗೀತು, ಅದು ಮುಗಿಯೋತ್ತಿ ಮತ್ತೆ ಮೊದಲಿಂದ ಬರ್ತೋಗಿರ್ತಾ ಇಲ್ಲ. ಲಕ್ಷ ಶ್ಲೋಕ ಆದಾಗ ಎಷ್ಟೊತ್ತು ಹೇಳಿದ್ರೆ ಕೇಳಬೇಕು. ಎಷ್ಟೇ ನೆನಪಿದ್ರೂ ಹೊಸ ಅರ್ಥ ಇರುತ್ತೆ. ಇನ್ನು ಮರೆತರಂತೂ ಹೇಳೋ ಯೋಚನೆ ಇಲ್ಲ. ನಡೀತಾನೆ ಧರ್ಮಶಾಸ್ತ್ರ ಅನ್ನೋದು ಯಾವಾಗಲೂ ನಡೀತಾ ಇರುತ್ತೆ. ಅದನ್ನ ಇವತ್ತು ಬಿಟ್ಟೋಗ್ಬಿಟ್ಟು, ಆಲ್ಮೋಸ್ಟ್ ಬಿಟ್ಟೋಗಿ ಹೇಳಿದರೆ ಎಲ್ಲ ಯಾರೋ ಹೇಳ್ತಾರೆ ಯಾರೋ ಕೇಳ್ತಾರೆ ಆ ಥರ ಆಗಿಬಿಡುತ್ತೆ. ಅದು ಸರಿಯಲ್ಲ. ಸರಿಯಾದ ರೀತಿಯಲ್ಲಿ ಹೇಳಿಸಿದ್ರೆ ಧರ್ಮ ಹಾಳಾಗೋದಿಲ್ಲ. ಧರ್ಮ ಎಷ್ಟು ಹಾಳಾಗಿದೆ ಎಲ್ರಿಗೂ ಗೊತ್ತಿದೆ. ಇವತ್ತು ಎಷ್ಟು ಅಂತ ಗ್ರಂಥ ಇದ್ದು ಇನ್ನು ಗ್ರಂಥ ಸಿಗುತ್ತೆ, ನಿರ್ಣಯ ಸಿಗುತ್ತೆ, ಇಷ್ಟಾರ ಉಪಯೋಗ ಮಾಡ್ಕೋತಾರೆ. ಸೂರ್ಯ ಇದ್ದಾರೆ, ಕಣ್ಣು ಮುಚ್ಚಿ ಕೂತ್ರೆ ಹೇಗೋ ಹಾಗೆ. ಕಣ್ಣು ತೆಗೆದ್ರೆ ಸೂರ್ಯನ ಬೆಳಗ್ಗೆ ಗೊತ್ತಾಗುತ್ತೆ. ಇವತ್ತು ಓದಿದರೆ ಗೊತ್ತಾಗುತ್ತೆ, ಓದ್ತಾ ಇಲ್ಲ. ನಿಕೃತ್ತ ಶೀರ್ಷೋ ಭಗವನ್ ಮುಖೇರಿತೈಹಿ ಸುರಾಶ್ಚ ಸಜ್ಞಾನ ಸುಧಾರ ಸಂಪಪು. ನೋಡಿ, ಸುವಾಂಗ್ಮಯೈಹಿ ಶರೈಹಿ, ವಾಂಗ್ಮಯವಾದ ಬಾಣಗಳಿಂದ ಸತ್ತಿತ್ತು. ವಾಂಗ್ಮಯವಾದ ಬಾಣಗಳು. ಒಂದು ಮಾತು ಹೇಳ್ತಾರೆ, ಮಾತು ಕೆಲವು ಸರ್ತೆ ಶಸ್ತ್ರಕ್ಕಿಂತ ಡೇಂಜರಸ್. ಒಂದು ಕೆಟ್ಟ ಮಾತು ಬೈತಾನೆ, ಗಾಯ ಚುಚ್ತಾನೆ, ಅದು ವಾಸಿ ಆದ್ಮೇಲೆ ಹೋಗ್ಬಿಡ್ತದೆ. ಕಲೆ ಇದ್ರು ಅಷ್ಟು ಕೇರ್ ಮಾಡಲ್ಲ. ಇದು ಹಾಗಲ್ಲ, ಮರ್ಮಕ್ಕೆ ತಾಕತ್ತೆ. ಇದು ಮರ್ಮಕ್ಕೆ ಮಾರ್ಮಿಕವಾದ ಮಾತು. ಒಳ್ಳೆಯದಕ್ಕೂ ಆಗುತ್ತೆ, ಕೆಟ್ಟದಕ್ಕೂ ಹೇಳ್ತಾರೆ. ಅದು ಹೋಗೋದು ಜನ್ಮದಲ್ಲೇ ಹೋಗೋದಿಲ್ಲ. ಮತ್ತೆ ಆ ಗುರುತು ಹಾಗೆ ಉಳ್ಕೊಂಡ್ಬಿಡುತ್ತೆ. ಅದು ಸುವಾಂಗ್ಮಯ ಶರೈಹಿ. ಸೊ ಇವತ್ತು ಕಲಿಯನ್ನ ಹ್ಯಾಕೆ ಕೊಲ್ತಾರೆ ವೇದವ್ಯಾಸರು ಅಂದರೆ, ಶಾಸ್ತ್ರಗ್ರಂಥ ಕೇಳಿದರೆ ಅದು ಸಂಪೂರ್ಣ ನಾಶವಾಗಿ ಹೋಗ್ತಾರೆ. ಅದನ್ನು ತಿಳಿಸಿದೆ. ನಿಕೃತ್ತ ಶೀರ್ಷೋ ಭಗವನ್ ಮುಖೇರಿತೈಹಿ. ಇದು ಶಸ್ತ್ರಕ್ರಿಯೆ ಎಲ್ರಿಗೂ ಮಾಡ್ಲಿಕ್ಕೆ ಬರೋದಿಲ್ಲ, ಎಕ್ಸ್ಪರ್ಟ್ ಆಗಿರ್ಬೇಕು. ಗೊತ್ತಾಯ್ತಾ? ಇವತ್ತು ಎಡಗನ್ ಬಲಗಲ್ ಪೇಪರ್ ಬರ್ತಿರುತ್ತಲ್ಲ, ಎಕ್ಸ್ಪರ್ಟ್ಗಳೇ ಯಾವುದೋ ಕಣ್ಣನ್ನು ತೆಗೆದು ಹಾಕಿದವರಿದ್ದಾರೆ. ಯಾವುದೋ ಕಣ್ಣಿಗೆ ಕ್ಯಾನ್ಸರ್ ಆಗಿದೆ, ತೆಗಿಬೇಕು ಅಂತ ಹೇಳಿದ್ರು, ಸರಿಯಾದ ಕಣ್ಣೆ ತೆಗೆದು ಹಾಕಿದವರು. ಕೊನೆಗೆ ಎರಡು ಹೋಯ್ತು, ಮೊದಲೇ ಅದು ಹೋಯ್ತು, ಇದು ಹೇಗೋ ಹೋಯ್ತು. ಆ್ಯಕ್ಚುಲಿ ಬಂದಿದೆ, ನಡೆದಿದೆ ಅವೆಲ್ಲ ಕೇಸುಗಳು. ಹಿಡಿತಾ? ಹೊಟ್ಟೆ ಒಳಗೆ ಸಿದ್ಧರ್ಬಿಟ್ಟು ಡಾಕ್ಟರ್ಸ್ ಇದ್ದಾರೆ, ಎಲ್ಲ ತಪ್ಪು ಆಗುತ್ತೆ. ಅದ್ರ ವಾಂಗ್ಮಯ ಶರಕ್ಕೆ ಎಕ್ಸ್ಪರ್ಟ್ ಹೇಗಾಗಿರ್ಬೇಕು, ಶಾಸ್ತ್ರ ಎಕ್ಸ್ಪರ್ಟ್ ಆಗಿರ್ಬೇಕು. ಎಕ್ಸ್ಪರ್ಟಲ್ಲಿ ಮೊದಲೇ ಗುಣ ಏನಿರಬೇಕು? ಆಚಾರ್ಯ ಹೇಳಿದ್ದಾರೆ, ಅಸಂಶಯ ಸಂಶಯ ಚಿತ್. ಅವ್ರಿಗೆ ಸಂಶಯ ಇರಬಾರ್ದು. ಫಸ್ಟ್ ಅವರಿಗೆ ಸ್ವಲ್ಪ ರೂಪಾಯಿ ಕಣ್ಣು ಆಪರೇಷನ್ ಮಾಡಿದ್ರೆ ಕಣ್ಣು ಸರಿ ಇಲ್ಲ ಅಂದರೆ ಗತಿ ಏನಾಯ್ತು? ಆದರೆ ಅದು ಫಸ್ಟ್. ಎರಡನೇದು ಸಂಶಯತೆಗೆ ಶಕ್ತಿ ಎಲ್ಲ ಹೇಳ್ತಾರೆ, ನನಗೆ ಅರ್ಥ ಆಗಿದೆ, ಹೇಳಕ್ಕೆ ಬರೋದಿಲ್ಲ. ಏನು ತೋರಿಸುತ್ತದು? ಆ ಕೆಪಾಸಿಟಿ ಇಲ್ಲ. ಇನ್ನು ಆಚಾರ್ಯರ ಅವತಾರ ಕಾಲದಲ್ಲೂ ಕೂಡ ಜ್ಞಾನಿಗಳಿದ್ರು. ಅವ್ರು ಎಂಥವ್ರು? ಅವರು ತಮ್ಮಟ್ಟಿಗೆ ಮಾಡ್ಕೊಳ್ಳೋರಿದ್ರು. ದುರ್ಮತ ಕಂಡ್ರೆ ಅವೆಲ್ಲ ಹೇಳೋ ಶಕ್ತಿ ಇರಲಿಲ್ಲ. ಅದೆಲ್ಲ ಮದುವೆದಲ್ಲಿ ಬರ್ತದೆ, ಪರಾಮಂತ್ರ ಹೇಳಿದರು ಅಂಥೇಳಿ. ಅದೆಲ್ಲ ಅರ್ಥ ಮಾಡ್ಕೊಂಡ್ರೆ ಎರಡೂ ಇರಬೇಕು. ಅಸಂಶಯ ಸಂಶಯ ಚಿತ್, ಇದು ಎರಡಾಗುತ್ತೆ. ಸಸಂಶಯ ಬಂದರೆ ಸಸಂಶಯ, ಅವನಿಗೆ ಸಂಶಯ. ಸಂಶಯ ಕೃತ್ ಕೇಳಿದ ಮೇಲೆ ಮತ್ತೆ ಜಾಸ್ತಿ ಇವನಿಗೆ ಸಂಶಯ. ರೋಗ ಅಂಟಿಸ್ಬಿಡ್ತಾನೆ. ತನ್ನ ಸಂಶಯ ಏನು ಮಾಡ್ತಾನೆ ಅವನೀಗ? ಕೇಳೋರಿಗೂ ಅಂಟಿಸೋಗ್ಬಿಡ್ತಾನೆ ಕೊನೆಗೆ. ಇದು ಅದೆಲ್ಲ ಹಾಗಾಗಬಾರ್ದು. ಓಡೋಗ್ತಾನೆ, ಸತ್ತೋಗ್ತಾರೆ, ಬರೀ ಓಡೋಗೋದಲ್ಲ. ನಮ್ಮ ತಟ್ಟೆ ಬರೋದಿಲ್ಲ. ವ್ಯಾಕ್ಸಿನ್ ತೊಗೊಂಡ್ರೆ ಹೇಗೆ ರೋಗ ಬರೋದಿಲ್ಲ ಅಂತ ಹೇಳ್ತಾರೆ ಹಾಗೆ. ವ್ಯಾಕ್ಸಿನ್ ನಾನು ನಿರ್ಣಯ ಕೇಳಿದ್ದೇವೆ ಬಿಡಿ, ಏನಾರು ಹೇಳ್ಕೊಂಡು ಹೋಗ್ರಿ, ನಾವು ಸೇಫ್. ನಮಗೆ ಗೊತ್ತಿದೆ ನಿರ್ಣಯ ಏನು ಅಂತೇಳಿ. ಎಷ್ಟೋ ಜನ ಶಾಸ್ತ್ರ ಓದಿ ಬೇರೆ ಜಾತಿ ಜನ, ಗೊತ್ತಾಯ್ತು ನಿಮ್ಗೆ ಭಾಳ ಆಶ್ಚರ್ಯ. ಶಾಸ್ತ್ರ ಏನೂ ಬರೋದಿಲ್ಲ ಅವರಿಗೆ, ಬರೀ ಪ್ರವಚನ ತಿಳ್ಕೊಂಡ್ಬಿಟ್ರೆ ಹೇಳ್ತಾರೆ. ಅದು ಭೀಮಸೇನೆ ಹೇಗೆ ಹೇಳ್ತಾರೆ ಅವರು? ತಪ್ಪದು, ಎದ್ದು ಬಂದ್ಬಿಟ್ಟೆ ಅಂತ ಹೇಳಿ ಫೋನ್ ಮಾಡ್ತಾರೆ. ಎಲ್ಲೋ ಹೋಗಿ ಹೇಳಿದ್ರು, ಎದ್ದು ಬಂದ್ಬಿಟ್ಟೆ, ಭಾಳ ತಪ್ಪದು. ಅದು ಎಷ್ಟು ಜ್ಞಾನ ಇದು ದೊಡ್ಡ ಭೀಮಸೇನದು. ಎಲ್ಲ ಗೊತ್ತು, ಭೀಮಸೇನ ದೊಡ್ಡದು ಗೊತ್ತಿಲ್ಲ ಅಂತ ಹೇಳಿದರೆ ಶಾಸ್ತ್ರ ಓದಿದ್ದು ವೇಸ್ಟ್. ಇದು ಓದ್ದೇ ತಿಳ್ಕೊಂಡಿದ್ದಾರೆ, ಅದು ಭಾಳ ಇಂಪಾರ್ಟೆಂಟ್. ಅದು ಅರ್ಥ ಮಾಡ್ಕೊಂಡ್ರೆ ಆ ಜ್ಞಾನ ಬರಬೇಕು. ಅದರಲ್ಲಿ ಶೇಕಿ ನಾಲೆಡ್ಜ್ ಆಗಬಾರ್ದು, ಫರ್ಮ್ ಇರಬೇಕು. ಕಾರಣ ಎಷ್ಟೋ ವಿಚಾರಗಳು ಗೊತ್ತಾಗಲ್ಲ, ಆ ವಿಚಾರ ಬೇರೆ. ಬಟ್ ಮುಖ್ಯ ಪ್ರಮೇಯಗಳಲ್ಲಿ ವಿರೋಧ ಬಂತು ಅಂದರೆ, ಸಂಶಯ ಬಂತು ಅಂದರೆ ಏನೂ ಪ್ರಯೋಜನ ಇಲ್ಲ. ಕಲಿರ್ ಮಮಾರಾಶು ಸುವಾಂಗ್ಮಯೈ ಶರೈಹಿ. ಅದಕ್ಕೆ ಸುವಾಂಗ್ಮಯೈಹಿ. ಕಲಿ ಕೂಡ ಎಂಟರಾಗತ್ತೆ ಹೇಗೆ? ಕುವಾಂಗ್ಮಯ. ಕೆಟ್ಟ ಬಾಣಗಳಿಂದ ಅವನು ಬರ್ತಾನೆ, ಒಳ್ಳೆಯದರಿಂದ ತೆಗೆದು ಹಾಕ್ತಾರೆ. ಇದು ಎರಡು ವಿಶೇಷ. ನಿಕೃತ್ತ ಶೀರ್ಷಃ. ಯಾಕೊಂದ್ರೆ ನಿಕೃತ್ತ ಶೀರ್ಷ, ತಲೆನೇ ಕತ್ತರಿಸಿದ್ರು ಅಂತೇಳಿ, ತಲೆನೇ ಕತ್ತರಿಸಿಬಿಟ್ರು. ಭಗವನ್ ಮುಖೇರಿತೈಹಿ. ಪರಮಾತ್ಮನ ಬಿಟ್ಟಿದ್ದು ಪರಮಾತ್ಮನ ಒಂದೇ ಬಾಣನೇ, ಒಂದೇ ಬಾಣನೇ. ಅರ್ಜುನ ಹೇಗೆ ಬಿಡ್ತಿದ್ದ, ಉಳಿದವ್ರು ಹೇಗೆ ಬಿಡ್ತಿದ್ರು? ಭೀಮಸೇನ ಬಿಟ್ಬಿಡಿ, ಮೇಲಿರೋದು ಅದೇ ಬಾಣನೇ, ಅದೇ ಪೆನ್ನೆ. ಪೆನ್ನಿ ತಕ್ಷಣ ಬರಲಿಕ್ಕಾಗತ್ತಾ? ಅದೇ ಪೆನ್ನೆ, ಅದೇ ಪೇಪರ್ನೇ. ಬರೆಯೋದ್ರ ಹೇಗೆ ವೇರಿ ಆಗುತ್ತದೆ? ಅದೇ ಬಾಲು, ಅದೇ ಬ್ಯಾಟು. ಇವ್ರು ನೋಡಿದ್ರೆ 6 ಹೋಗುತ್ತೆ, ಅವ್ರು ನೋಡಿದ್ರೆ ಕ್ಯಾಚ್ ಹೋಗುತ್ತೆ. ಅದೇ ರೀತಿಯೇ ಕಲಿ ಹಾಗೆ ಮಾಡಿದ್ದೆ. ವೇದವ್ಯಾಸರ ಬಾಯಿಂದ ಬಂತು, ಅವ್ರ ಬರವಣಿಗೆಯಿಂದ ಬಂತು. ದೊಡ್ಡವ್ರ ಮಾತಲ್ಲಿ ಏನಿರುತ್ತೆ? ಒಂದು ಶಕ್ತಿ ಇರುತ್ತೆ, ತಪಸ್ಸಕ್ತಿ ಇರುತ್ತೆ. ಒಂದು ಸಿಂಪಲ್ ವರ್ಡಿಂಗ್ ಇರ್ಬೋದು,
ಅಷ್ಟು ಶಕ್ತಿ ಇರುತ್ತೆ ಅದು. ಇದು ಭಾರಿ ಟಫ್ ಆಗಿರುತ್ತೆ, ಏನೂ ಇರೋದಿಲ್ಲ. ಆ ದೃಷ್ಟಿಯಿಂದ ನಾವು ಎಷ್ಟೋ ಸರ್ತಿ ಏನು ಮಾಡ್ತೇವೆ, ಸಿಂಪಲ್ ಆಗಿದೆ ಅಂಥೇಳಿ ಕೆಲವು ಶ್ಲೋಕ ಬಿಟ್ಬಿಟ್ಟು ಡಿಫಿಕಲ್ಟ್ ಇರೋದ್ರೆ ಹೇಳೋದಕ್ಕೆ ಹೋಗ್ತಾರೆ. ಯಾರೋ ಬರೆದಿದ್ದು ಅಂತ ಹಾಗೆ ಹೇಳಬಾರ್ದು. ಎಷ್ಟೇ ಅಪಾಯಿಂಟ್ ಹಿಮ್ ಮಿಸ್ಟರ್ ಬರೆಯೋದು, ಹೆಡ್ ಆಫ್ ದಿ ಕಂಪ್ನಿ ಬರೀತಾನೆ, ಲೆಟರ್ ಕಳಿಸ್ತಾನೆ, ಅಪಾಯಿಂಟ್ ಹಿಮ್ ಅಷ್ಟೇ, ಒಂದೇ ಲೆಟ್, ಇನ್ನೇನಿಲ್ಲ. ಯಾವುದೋ ಚೀಟಿಯಲ್ಲಿ ಬರೋ ಕಳಿಸಿರ್ತಾನೆ, ಟಾಪ್ ಪ್ರಯಾರಿಟಿ ಅದಕ್ಕೆ. ಇನ್ನೊಬ್ರು 20 ಪೇಪರ್ ಬಾಂಡ್ ಪೇಪರಲ್ಲಿ ಬರೆದಿರ್ತಾನೆ ಪಾಪ, ಅವ್ರು ಓದ್ ಕೂಡ ಓದಲ್ಲ. ಇವನು ಯಾರು, ಇವರು ನನಗೆ ಹೇಳಕ್ಕೆ ಇವನು ಯಾರು ಬಿಸಾಕ್ತಾರೆ ಆ ಕಡೆ. ಯಾಕೆ ನನಗೆ ಡೈರೆಕ್ಟ್ ಮಾಡ್ಲಿಕ್ಕೆ ಇವನೇ ಯಾರು ಫಸ್ಟ್, ಶಕ್ತಿ ಇಲ್ಲ ಅದಕ್ಕೆ. ಅರ್ಥ ಆಯ್ತಾ? ಅದಕ್ಕೆ ದೊಡ್ಡವರು ಬರೋದಾಗ ಯಾತಕ್ಕೆ ಓದ್ಬೇಕು ನಾವು? ಪಾಠ ಇದಾವುದು, ಗ್ರಂಥಗಳು, ಸ್ತೋತ್ರಗಳು, ಹಾಡುಗಳು ಯಾರ್ದಾಗಬೇಕು? ಯಾರ್ದು ಹೇಳಬೇಕು? ದೊಡ್ಡವ್ರು ಬರೆದಿದ್ದಾಗಬೇಕು. ದೊಡ್ಡವ್ರು ಬರೆದಾಗ ಹೇಳಿದ್ರೆ ಅದಕ್ಕೆ ಭಾಳ ಶಕ್ತಿ ಇರುತ್ತೆ. ದೇವರು ಕೇಳ್ತಾನೆ, ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕ. ನನ್ನ ವಿಜಯ ಹೇಳ್ತಾರೆ ಗೋಪಾಲದಾಸರು, ಎಲ್ಲ ಮಾತಲ್ಲವಿದು ಎನ್ನ ಹಿರಿಯರ ಮಾತು. ಇವ್ರನ್ನ ಉದ್ಧಾರ ಮಾಡಬೇಕು ಎಂಬುದು ವಿಜಯ ನಮ್ಮ ಗುರುಗಳು ಕಳಿಸಿದ್ದಾರೆ, ಅದಕ್ಕೆ ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳ್ತಾರಲ್ಲ, ಆ ರೀತಿ ಇದ್ದಾಗ ಬೆಲೆ ಇರೋದು. ಕೆಲಸ ನಾನು ಹೇಳ್ತೇನೆ, ಇವ್ರು ಹೇಳಿದ್ದಾರೆ, ಅವ್ರು ಹೇಳಿದ್ದಾರೆ, ಸರಿ, ಇವ್ರು ಹೇಳಿದ ತಕ್ಷಣ ಮಾಡಾಕಿ ಬಿಡ್ತಾರೆ ಕೆಲಸ. ಅವ್ರು ಹೇಳಿ ನೀನು ಹೇಳಕ್ಕೆ ಹೋಗ ಆ ಕಡೆ, ನಾನು ಹೇಳ್ತೇನೆ ಕೇಳಲ್ಲ, ಅವ್ರು ಹೇಳ್ತಾರೆ ಕೇಳ್ತಾರೆ. ಅದು ಉನ್ನತ ಪ್ರಾರ್ಥಿತ. ಅಥೋ ಗಿರೀಶಾದಿ, ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಏನು ಗೊತ್ತಾಯ್ತು ನಮಗೀಗ? ನಮ್ಮ ಮನಸ್ಸಿನ ಅಜ್ಞಾನಾದಿಗಳು ಹೋಗ್ಬೇಕಾ? ಮಹಾಜ್ಞಾನ ಭುಜಂಗದಷ್ಟಂ ಉಜ್ಜೀವಯಾನ, ಇದು ಪಾರಾಯಣ ಮಾಡ್ತಿದ್ರೆ, ಅರ್ಥ ಕೆಡ್ತಿದ್ರೆ ಅವಾಗ ಯಾವ ಮನಸ್ಸಿನಲ್ಲಿ ಕ್ಲೀನ್ ಆಗ್ತಾ ಇರುತ್ತೆ. ಅವಾಗ ಮನಸ್ಸು ಶುದ್ಧಿ ಆಗುತ್ತೆ, ಕಲಿ ನಾಶ ಹೊಂದಿಬಿಡುತ್ತೆ. ಕಲಿಯನ್ನೇ ನಾಶವಾಗ್ತಾನೆ ಅಂದರೆ ಉಳಿದ ಸರರೆಲ್ಲ ಅವನ ಅನುಯಾಯಿಗಳಾದ್ರೆ ಎಲ್ಲ ಹೋಗ್ಬಿಡ್ತಾರೆ. ಸಹ ವಿಕೃತ ಶೀರ್ಷೋ ಭಗವನ್ ಮುಖೇರಿತೈ ಸುರಾಶ್ಚ ಸಜ್ಞಾನ ಸುಧಾರಸಂ ಪಪು. ಅವನು ಸತ್ತ, ಇವರಿಗೆ ಸಜ್ಞಾನ ಸುಧಾರಸಂ. ಸುಧಾ ಅಂದ್ರೆ ಏನು? ನ್ಯಾಯ ಸುಧಾ, ಸುಧಾ ಅನುವ್ಯಾಖ್ಯಾನ ಸುಧಾ. ಇನ್ನು ಹೇಳೋ ಜ್ಞಾನಾಮೃತ, ಜ್ಞಾನನೇ ಸುಧಾ. ಆಗ ಹೇಳ್ಬೇಕಾದ್ರೆ ಏನು ಹೇಳ್ಬೇಕು? ಅದಕ್ಕೆ ಯಥಾರ್ಥ ಜ್ಞಾನವೇ ಸುಧಾ. ಸರಿಯಾದ ಜ್ಞಾನ ಬಂತು ಅಂದ್ರೆ ಅಮೃತನೇ ಅರ್ಥ, ಜ್ಞಾನಾಮೃತ ಅಂತಾನೆ ಕರೆಯೋದು. ಸಜ್ಞಾನ ಸುಧಾರಸಂ, ಉತ್ತಮ ಜ್ಞಾನವೆಂಬ ಸುಧಾ ರಸವನ್ನ, ಸುಧೆಯ ರಸ ಅಂದ್ರೆ ಸಾರ, ರಸೋ ಸಾರೋ ವರಶ್ಚೇತಿ ಸರ್ವೇ ಪರ್ಯಾಯ ವಾಚಕ. ಅದರ ಶ್ರೇಷ್ಠವಾದಂಥ ಸಾರವನ್ನ, ರಸವನ್ನ ಪಾನ ಮಾಡಿದರು. ಅಥೋ ಮನುಷ್ಯೇಷು ತಥಾ ಸುರೇಷು ರೂಪಾಂತರೈ ಕರಿರೇ ವಾವಶಿಷ್ಟ. ತಥೋ ಮನುಷ್ಯೇಷು ತು ಸತ್ಸು ಸಂಸ್ಥಿತೋ ವಿನಾಶ್ಯ ಇತ್ತೇವ ಹರಿರ್ವ್ಯಚಿಂತಯತೆ. ಅಲ್ಲಿಗೂ ಮುಗಿದಿಲ್ಲ ಕಥೆ. ಅಥೋ ಮನುಷ್ಯೇಷು ತಥಾ ಅಸುರೇಷು ರೂಪಾಂತರೈ ಕಲಿಃ ಏವ ಅವಶಿಷ್ಟಃ. ತತಃ ಮನುಷ್ಯೇಷು ತು ಸತ್ಸು ಸಂಸ್ಥಿತಃ ವಿನಾಶ್ಯಃ ಇತಿ ಏವ ಹರಿಃ ವ್ಯಚಿಂತಯತೆ. ಆಗ ಕಲಿ ಸತ್ತ, ಆದರೆ ಶಾಶ್ವತ ಸಾವು ಯಾರಿಗೂ ಇಲ್ಲ, ಜೀವನೀಯ ಸಾವಿಲ್ಲ. ಬ್ರಹ್ಮದೇವ್ರ ವರ ಇದೆ. ಮತ್ತೇನು ಮಾಡ, ಬೇರೆ ಕಡೆ ಎಂಟರ್ ಆದವನು. ಮತ್ತೆ ಎಲ್ಲಿ ಎಂಟರ್ ಆದ ಅಂದರೆ ಅಥೋ ಮನುಷ್ಯೇಷು ತಥಾ ಅಸುರೇಷು. ಮನುಷ್ಯರೊಳಗೆ ಎಂಟರ್ ಆದ. ಯಾಕೆ ಎಂಟರ್ ಆದ ಹೇಳಿ ನೋಡೋಣಂತ? ಮನುಷ್ಯರೊಳಗೆ ಅಲ್ಲ, ಅವನಿಗಿದಿಲ್ಲ. ಮನುಷ್ಯರಲ್ಲಿ ಎರಡಿದ್ದಾರೆ ಈಗ. ಬ್ರಹ್ಮಸೂತ್ರಾದಿಗಳಿಂದ ಹೋಗುತ್ತೆ, ಓದಾಗಿಲ್ಲ ಅವರು, ಗೊತ್ತಾಯ್ತಾ? ಓದಾಗಿಲ್ಲ, ಅದ್ರಿಂದ ಏನಾಯ್ತು? ಅವರಿಗೆ ಅಡ್ವಾಂಟೇಜ್ ಸಿಗಲಿಲ್ಲ. ಒಳಗೆ ಹೋಗ್ಬೇಕಲ್ಲ, ತಲೆ ಒಳಗೆ ಹೋದ್ರೆ ಸಂಶಯ ಹೋಗುತ್ತೆ. ಸಂಶಯ ಇರೋ ತಲೆ ಒಳಗೆ, ಇದು ಎಲ್ಲಿಗೆ ಹೋಗ್ಬೇಕು? ತಲೆ ಒಳಗೆ ಹೋಗ್ಬೇಕು. ಇವರಿಗೆ ಬ್ರಹ್ಮಸೂತ್ರ ಓದೋ ಅಧಿಕಾರ ಇಲ್ಲ, ವೇದಾಧಿಕಾರ ಇಲ್ಲ. ಅದರಿಂದ ಅಂಥ ಭ್ರಷ್ಟರು ಉಳ್ಕೊಡ್ತು ಹಾಗೇನೆ. ಆಯ್ತಾಯ್ತಾ? ಈಗ ಸುಧಾದಿ ಪಾಠಗಳನ್ನು ಹೇಳ್ತಾ ಇದ್ದಾಗ ಪಂಡಿತ ತಯಾರಾಗ್ತಾರೆ, ಓಕೆ ಸರಿ ಹೋಯ್ತು. ಸಾಮಾನ್ಯರಿಗೆ ಅರ್ಹತೆನೇ ಇಲ್ಲ, ಫಸ್ಟ್ ಅವರಿಗೆ ಅರ್ಹತೆನೇ ಇಲ್ಲ. ಅದಕ್ಕೆ ಏನು ಮಾಡಬೇಕು? ಮಹಾಭಾರತ ಏನು ಹೇಳ್ತಾರೆ, ಏನು ಮಾಡಬೇಕು ಅಂತ ಹೇಳ್ತಾರೆ. ಅವ್ರಿಗೇನು ಮಾಡ್ಬೇಕೀಗ ಅಂತ ಪ್ರಶ್ನೆ. ರೂಪಾಂತರೈಹಿ ಕಲಿರೇವಾವಶಿಷ್ಟ. ಅದೇ ಕಲಿರೇ ಅವಶಿಷ್ಟ ಅಂದ್ರೇನು? ಉಳ್ಕೊಂಡ. ತಥೋ ಮನುಷ್ಯೇಷು ತು ಸತ್ಸು ಸಂಸ್ಥಿತ ವಿನಾಶ್ಯ. ಆದರೆ ಸಜ್ಜನರು ಪಾಪ, ಅವರು ಮನುಷ್ಯರು ಸಜ್ಜನರು, ಇದರಿಂದ ಕಲಿ ಹೋಗಲಿಲ್ಲ. ಅವಾಗ ಏನು ಮಾಡಬೇಕು ಅಂದರೆ, ಕೆಲವರು ಹೇಳ್ತಾರೆ ಆಪ್ರೇಷನ್ ಮಾಡಬೇಕು, ಈ ಏಜಲ್ಲಿ ಆಪ್ರೇಷನ್ ಮಾಡೋಕ್ಕಾಗಲ್ಲ, ಔಷಧಿ ಕೊಡ್ತೀವಿ ಅಂತಾರಲ್ಲ, ಹಾಗೆ ಗೊತ್ತಾಯ್ತಾ? 90+ ಇದ್ದಾನೆ, ಹಾರ್ಟ್ ಆಪ್ರೇಷನ್ ಮಾಡ್ಲಿಕ್ಕೆ ತಡ್ಕೊಳಕ್ಕಾಗಲ್ಲ ಅವ್ರಿಗೆ, ಇವರು ಅದರಿಂದನೇ ಸಾಯ್ಬೋದು. ಅದಕ್ಕೇನು ಮಾಡ್ತಾರೆ? ಸಬ್ಸ್ಟ್ಯೂಟ್ ಏನಾದ್ರು ಹುಡುಕ್ತಾರೆ. ಸಬ್ಸ್ಟ್ಯೂಟ್ ಕೊಟ್ರಿ. ಈಗ ಏನು ಸಬ್ಸ್ಟ್ಯೂಟ್ ಅಂತ ಹೇಳ್ತಾರೆ. ವಿನಾಶ್ಯ ಅಂದರೆ ವೇದವ್ಯಾಸರ ಗುರಿ ಏನಂತ ಕೇಳಿದರೆ ಎಲ್ಲರಿಗೂ ರೀಚ್ ಆಗ್ಬೋದು. ಇವಾಗ ಊಟಕ್ಕೆ ಹೋಗಿರ್ತಾರೆ ಸಮಾರಾಧನೆಗೆ, ಅದೇ ಅಡಿಗೆ ಸ್ಟಾರ್ಟ್ ಏನೋ ಬರಬಹುದು, ಅದು ಏನೂ ಇಲ್ಲ ಅಂತ ಆಗಬಾರ್ದು. ಕೊನೆ ಏನಾಗಬೇಕು? ಏನಾದ್ರು ಕೊಟ್ಟು ಕಳಿಸ್ಲೇಬೇಕು. ಅಲ್ಲಿ ಏನು ಅಂತ ಕೇಳದೇನೆ ಕೊಟ್ಟು ಕಳಿಸ್ಬೇಕು. ಇವರಿಗೆ ಎಲ್ಲ ಆಗೋಗ್ಬಿಡ್ತು, ಏನೋ ಲಾಡು ಹಲ್ವಾ ಎಲ್ಲ ಮುಗಿದೋಗ್ಬಿಟ್ಟು, ಇಲ್ಲ ಅಂತ ತಿಳ್ಕೊಂಬಿಡಿ. ಆದರೆ ಏನು ಹಾಕ್ಬೇಕು? ಕೊನೆ ಪಕ್ಷ ಊಟ ಆಹಾರ ಕೊಡಬೇಕು. ಒಂದು ಏನಾರು, ಇಲ್ಲವ್ರು ಏನಾಗುತ್ತೆ? ಅದು ತಪ್ಪಾಗುತ್ತೆ. ಎಷ್ಟು ಹೇಳ್ತಾರೆ ಗೊತ್ತಾ ಅದನ್ನ? ಅವು ಏನು ಕೇಳಕ್ಕೆ ಹೋಗಬೇಡಿ, ಬಂದವನ್ನ ಏನೇನೋ ಪ್ರಶ್ನೆ ಮಾಡಬೇಡಿ, ಹಸಿವು ಹಾಕಿ ಕಳಿಸ್ಬಿಡಿ ಅಂತ ಹೇಳ್ತಾರೆ. ನೀರು ಕೇಳಿದ್ರೆ ಏನು ಯಾವ ಜಾತಿ ಅದು ಕೇಳಕ್ಕೆ ಹೋಗಬೇಡಿ. ಆಹ್ವಾನ ಮಾಡ್ಬೇಕಾದ್ರೆ ಅವೆಲ್ಲ ಬೇಕು. ಆಹ್ವಾನಿತಾನಲ್ಲವನು ಬಂದಿದ್ದಾನೆ, ಏನು ಮಾಡ್ಬೇಕಾಗ? ಅವನು ದ್ವೇಷಿಯಾಗಿದ್ದರೂ ಹಾಕಿ ಅಂತ ಹೇಳಿದ. ಅದು ಏನೇ ಆಗಿರಲಿ ಹಾಕಿಬಿಡಿ.
ಅವ್ನು ಮತ್ತೊಂದು ಕೇಳಬಾರ್ದು, ಅನ್ನ ನೀರುಗಡೆ ಯಾರನ್ನು ಕೇಳಬಾರ್ದು. ಗೊತ್ತಾಯ್ತಾ? ಇವತ್ತು ಹಾಗೆ ಜ್ಞಾನಕ್ಕೂ ಅವ್ನು ಕೇಳ್ತೇನೆ ಅಂತ ಬಂದ ಅವನೊಬ್ನೀಗ. ಅವನ ಏನೋ ನಮ್ಗೆ ಗೊತ್ತೇ ಇಲ್ಲ, ಯಾವುದೋ ಪ್ರಶ್ನೆ ಕೇಳಿದ, ಒಳ್ಳೆ ಪ್ರಶ್ನೆ ಅದು, ಉತ್ತರ ಕೊಡು. ಭೀಮಸೇನ ಯಾಕೆ ದೊಡ್ಡವನು ಅಂತ ಕೇಳ್ಬೋದು. ನೀನೇ ಅರ್ಥ ಆಗೋ ತಗೋ ಅಂತ ಹೇಳಬಾರ್ದು. ಸರಿಯಾದ ವಿಷಯ ಅವ್ರು ತಿಳಿದ್ರೆ ಅವ್ನು ಹಣೆ ಬರೋದು, ಸರಿಯಾಗಿ ಹೇಳ್ಬೇಕಾದ್ರೆ ನಮ್ಮ ಕೆಲಸ. ಅನ್ನ ಹಾಕಿ ಚೆಲ್ಲಿದ್ರೆ ಅವನು ತಪ್ಪದು, ಬಡಿಸ್ದೆ ಹೋದ್ರೆ ನಮ್ಮ ತಪ್ಪು. ಅದ್ರ ಹಾಕಿಬಿಡ್ಬೇಕು. ತಥೋನೃಣಾಂ, ಇದನ್ನ ಈ ಆ್ಯಂಗಲಲ್ಲಿ ಯೋಚನೆ ಮಾಡಿದ್ರೆ ಅವಾಗ ಜ್ಞಾನ ಉಳಿ. ಇವತ್ತೇನಾಗಿದೆ, ಒಂದು ಸೈಡ್ ಜ್ಞಾನ ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ಸೈಡು ಪೂರ್ತಿ ಹೋಗ್ತಾ ಇದೆ, ಏನೇನು ಗೊತ್ತಿಲ್ಲ. ಎಷ್ಟೋ ಜನ ಮನೆಗೆ ಹೋದ್ರೆ ಅವರು ಹರಿಸೋ ಬಾಯಿ ಜೋರಾಗಿ ಕೂಗ್ಬಿಡ್ತಾರೆ, ಹೆಸರೋತ್ಸವ ಬಾಯಿ ಜೀವೋತ್ಸವ ಅಂತ. ಅವ್ರಿಗೆ ಏನೇನು ಯಾರೋ ಬಾಬನ ಹೋಟ ಗೊತ್ತಿರ್ತಾರೆ. ತಪ್ಪ ಅಂತ ತಿಳುವಳಿಕೆ ಬಂದಿಲ್ಲ, ಅದು ಬರಬೇಕು. ಎಜುಕೇಷನ್ ಅಂದರೆ ಇಟ್ ಶುಡ್ ರೀಚ್ ಆಲ್. ಬೇಕು ಅನ್ನೋನು ಇಲ್ಲ ಅನ್ನಬಾರ್ದು, ವ್ಯವಹಾರದ ಮಟ್ಟಿಗೆ ಅದು ಮೋಸ ಹೋಗೋದಂತೆ ತಿಳಿದಷ್ಟು ಜ್ಞಾನ ಕೊಡಲೇಬೇಕು. ಇವತ್ತು ಬ್ಯಾಲೆನ್ಸ್ ತಪ್ಪು ಹೋಗ್ಬಿಟ್ಟಿದೆ ಆ ಲೆಕ್ಕದಲ್ಲಿ. ತಥೋ ಮನುಷ್ಯೇಷು ಸತ್ಸು ಸಂಸ್ಥಿತೋ ವಿನಾಶ್ಯ. ಎಲ್ಲ ಮನುಷ್ಯರಿಗೆ ಹೇಳಬೇಕಾಗಿಲ್ಲ, ಸತ್ಸು ಸನ್ಮನುಷ್ಯರಿಗೆ. ಹಸುರಲ್ಲಿ ಜ್ಞಾನ ಇದೆ, ಇರಲೇಬೇಕಾದವರಿಗೆ, ಅದನ್ನು ತೆಗಿಬೇಕಾಗಿಲ್ಲ. ಎಲ್ಲಿದ್ದಾನೆ ಕಲಿ? ಈಗ ಮನುಷ್ಯರಲ್ಲಿದ್ದಾನೆ, ಹಸುರಲ್ಲಿದ್ದಾನೆ. ಹಸುರರಿಗೆ ಅದೇ ಬರಬೇಕು, ಮಿಥ್ಯಾಜ್ಞಾನ ಸರಿ ಹೋಯ್ತು ಅವನಿಗೆ. ಆದರೆ ಮನುಷ್ಯರಲ್ಲಿ 3 ಭಾಗ ಇದ್ದಾರೆ, ಸಾತ್ವಿಕರು, ರಾಜಸರು, ತಾಮಸರು. ಸಜ್ಜನರಿಗೆ ಹೋಗಬೇಕು, ಅದಕ್ಕೋಸ್ಕರ ಏನು ಮಾಡಿದಾರಂತೆ? ಹರಿಹಿ ವ್ಯಚಿಂತೆಯ, ದೇವ್ರು ಯೋಚನೆ ಮಾಡಿದ. ದೇವ್ರು ಯೋಚನೆ ಮಾಡ್ತಾರೆ ಅಂದರೆ ನಮಗೆ ತೋರಿಸ್ಕೊಟ್ರು ಅಂತ ಅರ್ಥ. ವಿಚಾರ ಮಾಡಬೇಕು ಯಾವಾಗಲೂ. ಎಲ್ರಿಗೂ ಬಂತ ಅಂತ ಕೇಳ್ತಾರಲ್ಲ ಹಾಗೆ, ಎಲ್ರಿಗೂ ಬಂತ ಅಂತ ಕೇಳಿ, ಎಲ್ರಿಗೂ ಬಂತ ಈಗ? ಹರಿಹಿ ವಿ ಅಚಿಂತೆಯತ್, ವಿ ಅಂತ ಹೇಳಿದ್ರಿಂದಾನೆ ಆ ಥರ ಇದೆ. ನಮ್ಮಂಥ ಚಿಂತನೆ ಅಲ್ಲ, ದೇವ್ರ ಚಿಂತನೆ ನಮ್ಮ ಚಿಂತನೆ ಅಲ್ಲ, ವಾಯುದೇವ್ರ ಜನ ನಮ್ಮ ಚಿಂತನೆ ಇದ್ದಾಗಲ್ಲ, ಅವ್ರದ್ದು ಡಿಫರೆಂಟ್ ಟೈಪ್. ಆದ್ದರಿಂದ ತದ್ಧಿ ತಪಃ ಹೇಳ್ತಾರೆ. ತಥೋ ಅತಪ್ಯತ, ಉಪನಿಷತ್ ಹೇಳ್ತಾರೆ. ಅತಪ್ಯತ ಅಂದ್ರೆ ಏನು? ದೇವರು ತಪಸ್ ಮಾಡ್ದ. ಏನು ದೇವ್ರು ತಪಸ್ ಮಾಡಿದಾನ? ಅಲ್ಲ, ಆಲೋಚನೆ ಮಾಡಿದ್ನ. ಹೌದು, ಇನ್ನು ತಪ ಆಲೋಚನೆ ಮಾಡಿದ. ಅದು ನಮ್ಮಂಥ ಆಲೋಚನೆ ಅಲ್ಲ, ಅವ್ರು ಸ್ಪೆಷಲ್. ಅವ್ರು ಅನುಗ್ರಹ ಬುದ್ಧಿ ಅಂತ ಅರ್ಥ. ಅವ್ರ ಆಲೋಚನೆ ಏನಂತ ಹೆಸರು? ಅನುಗ್ರಹ ಬುದ್ಧಿ ಅಷ್ಟೇ. ತಥೋ ನೃಣಾಂ ಕಾಲಬಲಾತ್ ಸುಬಂಧಂ ಆಯುರ್ಮತಿಂ ಕರ್ಮ ಚ ವೀಕ್ಷ ಕೃಷ್ಣ ವಿವ್ಯಾಸ ವೇದಾನ್ ಸತ್ಯ ಚ ವಿಭುಶ್ಚತುರ್ಧಾ ಚಕ್ರೇ ತಥಾ ಭಾಗವತಂ ಪುರಾಣಂ. ಮನುಷ್ಯರು ಎಷ್ಟು ವೆರೈಟಿ ಇದ್ದಾರೆ, ಎಷ್ಟು ಮಾಡ್ತಾರೆ ನೋಡಿ. ತಥೋ ನೃಣಾಂ ಕಾಲಬಲಾತ್ ಸುಮಂದಂ ಆಯುಹು ಮತಿಂ ಕರ್ಮ ಚ ವೀಕ್ಷ ಕೃಷ್ಣ ವಿವ್ಯಾಸ ವೇದಾನ್ ಸಹ ವಿಭು ಚತುರ್ಧಾ ಚಕ್ರೇ ತಥಾ ಭಾಗವತಂ ಪುರಾಣಂ. 2 ರೀತಿ ಇದ್ದಾರೆ ಮನುಷ್ಯರಲ್ಲಿ. ಸಾಮಾನ್ಯರಿದ್ದಾರೆ, ವೇದ ಓದೋ ಶಕ್ತಿ ಜಾಸ್ತಿ ಇಲ್ಲೇ ಇಲ್ಲ, ಅವರಿಗೆ ಬಹಳ ಕಡಿಮೆ ಇದೆ. ವೇದಾಧಿಕಾರ ಇದೆ, ಬುದ್ಧಿ ಭಾರಿ ಕಡಿಮೆ ಇದೆ. ಅವ್ರಿಗೇನು ಮಾಡಬೇಕು? ಮತ್ತು ವೇದಾಧಿಕಾರನೇ ಇಲ್ಲ, ಅವ್ರಿಗೇನು ಮಾಡಬೇಕು? ಅದಕ್ಕೋಸ್ಕರನೇ ತಥೋ ನೃಣಾಂ ಕಾಲಬಲಾತ್. ಇಲ್ಲಿ 2 ವಿಧ. ಸ್ವಲ್ಪ ಯೋಗ್ಯತೆಯಲ್ಲೇ ಕಡಿಮೆ ಇದ್ದಾರೆ ಒಂದು ಗುಂಪು, ಕಾಲಬಲದಿಂದ ಕಡಿಮೆ ಆಗಿದೆ ಇನ್ನೊಂದು ಗುಂಪು. ಒಳ್ಳೆ ಪ್ಲೇಯರ್, ಹೈ ಜಂಪ್ ಮಾಡ್ತಾನೆ, ವಯಸ್ಸಾಗಿದೆ, ನಡಿಲಕ್ಕೆ ಆಗ್ತಾ ಇಲ್ಲ, ಕಾಲಬಲ ಇದೆ. ಕಾಲಬಲದಿಂದ ಹಾಗಾಗಿಬಿಟ್ಟಿದೆ. ಕಲಿಯುಗದಲ್ಲಿ ಏನಾಗುತ್ತೆ? ಬುದ್ಧಿ ಕಡಿಮೆ ಆಗುತ್ತೆ. ಮತ್ತು ದ್ವಾಪರ ಯುಗದ ಎಂಡ್ ಅಂದರೆ ಕಲಿಯುಗದ ಫ್ಯಾಗ್ ಎಂಡ್. ಅದು ಕಲಿಯುಗದ ಬಿಗಿನಿಂಗ್ ಇದ್ದಾಗಲಕ್ಕೆ ಹೆಚ್ಚು ಕಡಿಮೆ. ಆ ಹೊತ್ತಿನಲ್ಲಿ ಅವರಿಗೆ ಕಾಲಬಲಾತ್ ಒಂದು, ಸುಮಂದಂ ಆಯುಹು, ಕಾಲಬಲದಿಂದ ಹೋಯಿತು. ಮಂದಂ ಇನ್ನೂ ಕಡಿಮೆ ಆಯಿತು. ಪಾಪ ಕಾಲಬಲದಿಂದ ಮೊದಲೇ ಕಣ್ಣು ಕಾಣೋದಿಲ್ಲ, ಕತ್ಲೆ ಬೇರೆ, ಅವಾಗೇನಾಯಿತು? ಆ್ಯಡೆಡ್. ಆಮೇಲೆ ಆಯುಹು ಬಹಳ ಕಡಿಮೆ ಆಯುಷ್. ಕಲಿಯುಗದಲ್ಲಿ ಎಷ್ಟು? ಬರೀ 120 ವರ್ಷ ಅಷ್ಟೇ. ಕೃತಿಯುಗದಲ್ಲಿ ಎಷ್ಟು? ಲಕ್ಷ ವರ್ಷ. ಎಲ್ಲಿಂದಲೇ ಚೇಂಜ್ ಯೋಚನೆ ಮಾಡಿ. ಆದ್ದರಿಂದ ಬಹಳ ಕಡಿಮೆ ಆಯುಹು. ಮತಿಂ ಸುಮಂದಂ ಆಯುಹು ಸುಮಂದಂ ಮತಿಂ ಸುಮಂದಂ ಕರ್ಮ. ಎಲ್ಲವೂ ಸುಮಂದನೆ. ಬುದ್ಧಿ ಕಡಿಮೆ, ಆಯುಷ್ಯ ಕಡಿಮೆ, ಶಕ್ತಿ ಕಡಿಮೆ, ಕೆಲಸ ಕಡಿಮೆ, ಹೆಚ್ಚು ಮಾಡಕ್ಕೆ ಬರೋದಿಲ್ಲ. ಅಂಥವ್ರು ಏನು ಮಾಡಬೇಕು? ವ್ರತ ಉಪವಾಸ ಮಾಡಿ ಅದೇನು ಮಾಡಕ್ಕೆ ಬರೋದಿಲ್ಲ. ದಿವಸಕ್ಕೆ 20 ಟ್ಯಾಬ್ಲೆಟ್ಸ್ ತೊಗೋಬೇಕು. ಏನು ಉಪವಾಸ ಮಾಡ್ತಾನೆ ಪಾಪ ಅವನು? ಸಾಧ್ಯ ಇಲ್ಲ. ಹಾಗೆ ಕರ್ಮ ಅದು ಡೌನ್ ಆಗೋಯ್ತು, ವಯಸ್ಸಿನಿಂದ ಹೋಯಿತು, ಇದರಿಂದನೂ ಹೋಯ್ತು. ಅಂಥವ್ರನ್ನೂ ಬಿಡಬಾರ್ದು. ಏನು ಮಾಡ್ಬೇಕು? ಬದುಕಿದ್ದಾನೆ ಟ್ರೀಟ್ಮೆಂಟ್ ಕೊಡ್ಬೇಕಷ್ಟೇ. ಅಥವಾ ಹೊತ್ಕೊಂಡ್ಬಂದಿದ್ದಾರೆ, ಸತ್ತಿಲ್ಲ ಅವನು, ಏನು ಮಾಡ್ಬೇಕಾಗ? ಏನಾರು ಔಷಧಿಗೂ ಟ್ರೈ ಮಾಡ್ಬೇಕಾದ್ರೆ, ಅದು ಡಾಕ್ಟ್ರಿಗೆ ಕೆಲಸ. ಅದಕ್ಕೋಸ್ಕರನೇ ವೀಕ್ಷ ಕೃಷ್ಣ. ಕೃಷ್ಣ ಅಂದರೆ ವಾಸಿಷ್ಠ ಕೃಷ್ಣ. ಆ ಕೃಷ್ಣಾವತಾರ ಆಗಿಲ್ಲ ಇನ್ನು. ಈ ಕೃಷ್ಣ ಅಂತ ಬರೆದು ಬಿಟ್ರಲ್ಲ ಅಂತ ಕೇಳಬಾರ್ದು. ಕೃಷ್ಣನ ಅವತ್ತು ಈ ಕೃಷ್ಣ ವಾಸಿಷ್ಠ ಕೃಷ್ಣ. ಇವರು ಯೋಚನೆ ಮಾಡಿದ್ರಂತೆ. ವಿವ್ಯಾಸ ವೇದಾನ್ ಚತುರ್ಧಾ ಸಬಿಭು. ವೇದಗಳ 4 ಭಾಗ ಮಾಡಿದ್ರು. ಮೊದಲನೇ ಭಾಗ ಇರಲಿಲ್ಲ, ಎಲ್ಲರೂ ಎಲ್ಲ ಓದ್ತಾ ಇದ್ರು, ಭಾಗ ಇಲ್ಲ. ಈಗೇನಾಯಿತು? ಹಿಂದೆನೇ ತಗೊಳ್ಳಿ, ಒಂದು 40-50 ವರ್ಷದ ಕೆಳಗೆ ಸ್ಪೆಷಲೈಸೇಷನ್ ಕಾನ್ಸೆಪ್ಟೇ ಇದ್ದಿಲ್ಲ, ಆ ಥರ ಇತ್ತು. ಡಾಕ್ಟರ್ ಅಂದರೆ ಡಾಕ್ಟರ್ ಅಷ್ಟೇ. ಗೊತ್ತಾಯ್ತಾ? ಎಷ್ಟೋ ಊರುಗಳಲ್ಲಿ ಫಿಸಿಷಿಯನ್ಸ್ ಅಷ್ಟೇನೆ. ಅವರು ಇಂಟೇಕ್ ಸಾಮಾನ್ಯ ಮೆಟರ್ನಿಟಿ ಹೋಮ್ಗಳು ಇರ್ತಿದ್ವು, ಸಾಮಾನ್ಯ ಅಷ್ಟೇ ಹೊರತು ಇದಕ್ಕೆಲ್ಲ ಇವೇ ಇಲ್ಲ. ಯಾವ್ದು ನರ್ಸಿಂಗ್ ಹೋಮ್ಗಳೇ ಇಲ್ಲ. ಸಣ್ಣ ಆಪರೇಷನ್ಗೆ ಬೆಂಗಳೂರಿಗೆ ಬರಬೇಕಾಗಿತ್ತು ಅಂತ ಕಾಲ. ಅರ್ಥ ಆಯ್ತಾ? ಈಗ ಸಣ್ಣ ಆಪರೇಷನ್ ಇಲ್ಲಿ
ಎಷ್ಟೋ ಸರ್ತೆ ಓದು ಹಾಗೆ ಇತ್ತು. ಎಷ್ಟು ಹೊಸಪೇಟೆ ಅಂತ ಊರಲ್ಲಿ ಇತ್ತು ನಮ್ಮೂರಲ್ಲಿ, ಅಲ್ಲಿ ಎಸ್ ಎಲ್ ಸಿ ಮಾಡ್ಲಿಕ್ಕೆ ಅವ್ರು ಬಾಂಬೆಗೆ ಹೋಗ್ಬೇಕು ಗೊತ್ತಾಯ್ತು. ಎಸ್ ಲೋಯರ್ ಮಾಡಿದ್ರೆ ಧಾರವಾಡಕ್ಕೆ ಹೋಗ್ಬೇಕು, ಅದಕ್ಕೆ ಥರ್ಡ್ ಫಾರಮ್ಗೆ ಅಲ್ಲಿಗೆ ಹೋಗ್ಬೇಕು, ಇದಕ್ಕೆ ಅಲ್ಲಿಗೆ ಹೋಗ್ಬೇಕು. ಇಲ್ಲಿ ಮದ್ರಾಸ್ಗೆ ಹೋಗ್ಬೇಕು, ಈ ಕಡೆ ಎಲ್ಲ ಈ ಕಡೆಯಿಂದ ಮದ್ರಾಸ್ಗೆ ಹೋಗ್ಬೇಕು. ಅಷ್ಟು ಕಡಿಮೆ ಇದ್ದ ಕಾಲ. ಇವತ್ತು ಹಳ್ಳಿ ಮೆಡಿಕಲ್ ಕಾಲೇಜ್ ಆಗೋ ಸ್ಥಿತಿ ಬಂದಿದೆ. ಸಣ್ಣ ಸಣ್ಣ ಊರುಗಳಿಗೆ ಎಜುಕೇಶನ್ ಚೇಂಜ್ ಆಗಿದೆ. ಇದು ಬೆಳೀತಾ ಇದೆ, ಅದು ಕಡಿಮೆ ಆಗ್ತಾ ಇದೆ. ಲೌಕಿಕ ಸಿಕ್ಕಾಪಟ್ಟಿ ಬೆಳೀತಾ ಇದೆ, ಆಧ್ಯಾತ್ಮಿಕ ತುಂಬಾ ಕಡಿಮೆ ಆಗ್ತಿದೆ. ಆ ದೃಷ್ಟಿಯಲ್ಲಿ ಈಶ್ಯ ಕೃಷ್ಣ 4 ಭಾಗ ಮಾಡಿದ್ರು ವೇದಗಳನ್ನು. ಪಾರ್ಟ್ 5 ಪಾರ್ಟ್ ಓದ್ಲಿ ಅಂತೇಳಿ. ಪುರುಷ ಈ ಭಾಗ ಓದಪ್ಪ, ಪುರುಷರು ಋಗ್ವೇದ ಓದಕೋ, ಋಗ್ವೇದಿಗಳನ್ನು ಶುರುವಾಯ್ತಾಗ. ಯಜುರ್ವೇದ ಮೊದಲೆಲ್ಲ ಬರೀ ವೇದಿಗಳು ಅಷ್ಟೇ, ವೇದ ಸೇರಿಬಿಟ್ರೆ ಬೋದು. ಈಗೆಲ್ಲ ವೇದ ಎಲ್ಲ ಭಾಗ ಮಾಡ್ತಾ ಬಂದು ಅದೂ ಆಗಲಿಲ್ಲ, ಮತ್ತೆ ಶಾಖೆ ಮಾಡಿದ್ರು. ಅದರಲ್ಲೇನೆ 100 ಶಾಖೆಗಳು, ಅದರಲ್ಲಿ ಮತ್ತೆ ಶಾಖೆಗಳು. ಇಷ್ಟಾದರೂ ಓದು ಮಹಾರಾಯ, ಬಿಡಬೇಡ ಕೊನೆ ಪಟ್ಟ ಏನಾದ್ರು ಬರೀ ವಿವ್ಯಾಸ ವೇದಾಂತ ಸತ್ಯ ವಿಭೂ ಇದೇ ರೀತಿ ಮಾಡಿದ ವಿಭಾಗ ಮಾಡಿದ್ರಲ್ಲ, ಇದು ಬೇರೆಯವರಿಗೆ ಸಾಧ್ಯ ಇಲ್ಲದ ಕೆಲಸ. ವಿಭಾಗ ಅಂದ್ರೆ ಏನಿದು? 4 ಭಾಗ ಲೈನಾಗಿ ಇಟ್ಬಿದ್ದಲ್ಲ, ಮಾಡಿದ್ದಲ್ಲ. ಹೇಗೆ ವಿಭಾಗ ಮಾಡ್ಬೇಕು ಗೊತ್ತಾ? ಹೇಗೆ ವಿಭಾಗ ಮಾಡ್ಬೇಕು ಅಂದ್ರೆ, ಆ ಭಾಗ ಓದಿದ್ರೆ ಉಳಿದ ಭಾಗಗಳು ಅರ್ಥ ಆಗ್ಬೇಕು, ಆ ರೀತಿ ಮಾಡ್ಬೇಕು. ಎಪಿಟಮ್ ಅಂತ ಹೇಳಿ 1/3 ಮಾಡೋದು ಅಂದ್ರೆ 15 ವಾಕ್ಯ 3 ವಾಕ್ಯ ತೆಗೆದು ಬಿಡೋದಲ್ಲ. 15 ಸಾರಾಂಶ ಅಷ್ಟರಲ್ಲಿ ಬರಬೇಕು, ಯಾವುದು ಬಿಟ್ಟೋಗಿರಬಾರ್ದು. ಅಣುಭಾಷೆ ಬರೋದಲ್ಲ ಆಚಾರ ಹಾಗೆ. ಇಷ್ಟೇ 32 ಶ್ಲೋಕ. ರಾಯರು ಎಷ್ಟು ಸಾರ ಬರೀತಾರೆ ಅಂದ್ರೆ, ಬರೀ ಅಧ್ಯಾಯ ಸಾರ ಬಂದಿಲ್ಲ, ಪಾದದ ಸಾರ ಬಂದಿಲ್ಲ, ಅಧಿಕರಣ ಸಾರ ಬಂದಿದೆ ಅಂತ ಹೇಳ್ತಾರೆ. ಆ ಸೂತ್ರಾರ್ಥರು ಬಂದಿ ತೋರಿಸ್ತಾರೆ ನೋಡಿ, ಎಷ್ಟು ಮ್ಯಾಜಿಕ್ ಅದು ವಿಭಾಗ. ಅಣುಭಾಷೆ ಯಾರು ನಾವು ಬರಿತೀವಿ, ಸ್ವಲ್ಪ ಬರೀತಾರೆ, 4 ಶ್ಲೋಕ ಬರೀತೇರಿಂದ ಆಗೋದಿಲ್ಲ. ಯಾಕೆ? ಆ ರೀತಿ ಬರಬೇಕು, ಆ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಆ ಋಗ್ವೇದ ಓದಿದ್ರೆ ಏನು ಅರ್ಥ ಆಗ್ಬೇಕು ಅವ್ರಿಗೀಗ? ಎಲ್ಲ ವೇದ ಓದಿದ ಅರ್ಥ ಆಗ್ಬೇಕು ಅವ್ರಿಗೆ. ಜ್ಯೂಸ್ ಕೊಡ್ತಾರಲ್ಲ ಹಾಗೆ, ಇಡೀ ಹಣ್ಣಿನ ಸಾರ ಬಂದ್ಬಿಡ್ಬೇಕು ಅದ್ರೊಳಗೆ. ಅದು ಹಿಂಡ್ಬೇಕು. ಅದಕ್ಕೆ ಹೀಗಿರ್ನಕ್ಕೆ ಏನು ಬೇಕು? ಶಕ್ತಿ ಬೇಕು, ಗೊತ್ತಾಯ್ತಾ? ಅಂತ ಬುದ್ಧಿ ಶಕ್ತಿ ಬೇಕು ಇದಕ್ಕೆ. ಅದನ್ನೆಲ್ಲ ವೇದವ್ಯಾಸರು ಸಾಕ್ಷಾತ್ ನಾರಾಯಣ ಮಾಡಿದ್ರು. ಸೊ ಯಾವ ವೇದ ಓದಿದ್ರು ಕೂಡ ವೇದಾರ್ಥ ಗೊತ್ತು, ಆ ರೀತಿ ಮಾಡಿದ್ರು. ಇದು ವಿಶೇಷ. ಇದು ಬೇರೆಯವರಿಗೆ ಸಾಧ್ಯ ಇಲ್ಲ. ಯಾರಿಗೆ ಸಾಧ್ಯ? ಅನಂತ ವೇದ ಪ್ರತಿಪಾದ್ಯ ಮಾಡಿದ್ದೀವಿ. ಅನಂತ ವೇದ ಬಲ್ಲವರು ಬೇರೆ, ಅನಂತ ವೇದ ಪ್ರತಿಪಾದ್ಯ ಮಾಡಿದ್ದಾದ್ರಿಂದ ಅಷ್ಟು ಮಹತ್ವ ಬಂತು. ಏನು ಅಲ್ಲ, ಎಲ್ಲಿಂದ ಮೊದಲು ಇತ್ತು, ದ್ವಾಪರಾದಿಗಳಿಂದ ಕಡಿಮೆ ಆಗ್ತಾ ಬಂದಿತ್ತಾಗಲೇ. ಇಲ್ಲಿ ಪೂರ್ತಿ ಹೋಗಿಬಿಟ್ಟಿತ್ತಲ್ಲ, ಇಲ್ಲಿ ತೆಗೆದ್ರು. ಹಾ ಇತ್ತು ತೆಗೆದಲ್ಲಿ ಶುರುವಾಗಿತ್ತಾಗಲೇ, ಶುರುವಾಗಿತ್ತು. ಅದು ಹಿಂದಿನ ಇದರಿಂದ ರೆಫರ್ ಮಾಡ್ತಾ ಇದ್ರು, ಹಿಂದಿನ ವ್ಯಾಸ ರೂಪದಿಂದ ಮಾಡಿದ್ದನ್ನು ರೆಫರ್ ಮಾಡ್ತಾ ಇದ್ರು, ಗೊತ್ತಾಯ್ತು. ಇದು ಮತ್ತೆ ಫ್ರೆಶ್ ಆಗಿ ಹೊಸದಾಗಿ ಬಂತು ಪೂರ್ತಿ. ಚಕ್ರೆ ಅವ್ರ ಹಿಂದೆ ಏನಿತ್ತು ಗೊತ್ತಾ? ಒಂದು ವೇದ ವಿಭಾಗ ಇತ್ತು. ಈಗ ಸಾಮವೇದಿ ಇದ್ದಾನೆ ಅಂತ ತಿಳ್ಕೊಬೋಣ, ಗೊತ್ತಾಯ್ತಾ? ಋಗ್ವೇದಿ ಇದ್ದಾರೆ, ಯಜುರ್ವೇದಿ ಇದ್ದಾರೆ, ಒಂದು ಕ್ರಮ ಇದೆ. ಮೊದಲು ತಮ್ಮ ವೇದ ಓದ್ಬೇಕು ಅವ್ರು. ಅದನ್ನು ಓದಿ ಬೇರೆ ವೇದ ಆಮೇಲೆ ಓದಬೇಕು. ಬೇರೆ ಓದಾಗಿಲ್ಲ ಅಲ್ಲ, ಡೈರೆಕ್ಟ್ ಬೇರೆ ವೇದ ಓದಾಗಿಲ್ಲ, ತಮ್ಮ ಸ್ವಶಾಖ ಅಧ್ಯಯನ ಮಾಡಿ ಬೇರೆ ಮಾಡಬೇಕು. ಹಿಡಿತಾ? ಮೊದಲು ಹಾಗಿಲ್ಲ, ಎಲ್ಲರೂ ಸ್ವಶಾಖನೇ, ಒಂದೇನೆ. ಆ ವ್ಯತ್ಯಾಸ ಬಂತು. ಇಲ್ಲೇನಾಯ್ತು? ಈಗ ಸ್ವಶಾಖ ಒಂದೇ ಓದಲ್ಲ, ಅದರಲ್ಲೇ ಚೂರು ಓದೋ ಸ್ಥಿತಿ ಬರ್ತದ. ಅದೆಲ್ಲ ಹೇಳ್ತಾರದು, ಅದರೆಲ್ಲ ಆಚಾರ ಸ್ಪಷ್ಟ ಬರೆದಿದ್ದಾರೆ. ವಿವ್ಯಾಸ ವೇದಾಂತ ವಿಭುಸ್ ಚತುರ್ಧ ಚಕ್ರೇ ತಥಾ ಭಾಗವತಂ. ಇದಿಷ್ಟು ವೇದಾಧಿಕಾರ ವೀರ್ಯಲ್ಲ ಭಾಗವತಂ ಪುರಾಣ. ಈಗ ಭಾಗವತಂ ಪುರಾಣ ಶ್ರುತಿಗೆ 2 ಅರ್ಥ. ಭಾಗವತ ಪುರಾಣವನ್ನು ಬರೆದಂತ ಒಂದರ್ಥ, ಭಗವಂತನ ವಿಷಯ ಹೇಳೋ ಪುರಾಣಗಳು ಅಂತ ಇನ್ನೊಂದು ಅರ್ಥ. ಸಾತ್ವಿಕ ಪುರಾಣಗಳು ಆ ರೀತಿ ಎಲ್ಲ ಬರುತ್ತೆ. ವೇದವ್ಯಾಸ 2ನ್ನ ನೋಡಿ. ಪ್ರತಿ ಹಂತದಲ್ಲೂ ಕೂಡ ದೇವರು ಏನ್ ಮಾಡ್ತಾ ಇದ್ದಾರೆ. ಸರ್ಕಾರ ಅಂದ್ರೆ ಪ್ರೈಮರಿ ಸ್ಕೂಲ್ ಇಲ್ಲದೆ ಹೋದ್ರೂ ಸರ್ಕಾರ ಅಲ್ಲ, ಎಜುಕೇಶನ್ ಹೋಯ್ತು ಅಂತ ಅರ್ಥ. ಇವರೇ ತಾನೇ ಮುಂದೆ ಬರೋದು. ಆಮೇಲೆ ಹೈಯರ್ ಎಜುಕೇಶನ್ ಅದು ಹೋಯ್ತು ಅಂತ ಅರ್ಥ. ಹಿಡಿತಾ? ಎಲ್ಲದನ್ನು ಬ್ಯಾಲೆನ್ಸ್ ಮಾಡಬೇಕು. 1ನೇ ಕ್ಲಾಸ್ ಪ್ರೈಮರಿಯಿಂದ ಹಿಡಿದು ಏನೇನು ಓದಕ್ಕೆ ಸಾಧ್ಯ ಅಷ್ಟಕ್ಕೂ ಅರೇಂಜ್ಮೆಂಟ್ ಮಾಡದೆ ಹೋದ್ರೆ ಸರ್ಕಾರದ ವ್ಯವಸ್ಥೆ ಸರಿ ಇಲ್ಲ ಅಂತ. ಮಠಮಾನ್ಯಗಳು ಹೇಗವೋ ಸರ್ಕಾರ ಇದ್ದಾಗ, ಯೂನಿವರ್ಸಿಟೀಸ್ ಅವೆಲ್ಲ ಏನು ಹೇಗೆ ನೋಡ್ಕೋಬೇಕು ಅವರು? ಎಲ್ಲರಿಗೂ ಜ್ಞಾನ ಬರೋ ವ್ಯವಸ್ಥೆ ಮಾಡಬೇಕು. ಎಲ್ಲರಿಗೂ ಈಗ ವಾಯುಸ್ಥಿತಿ ಬೇಕಾ, ಅದು ಅದಕ್ಕೊಂದು ವ್ಯವಸ್ಥೆ. ಏನು ಕೇಳಿದ್ರು ಇಲ್ಲ ಅಂತ ಹೇಳಬಾರ್ದು. ಆ ಥರ ಇದ್ರೆ ಅದು ಪರ್ಫೆಕ್ಷನ್. ಇವ್ರಿಗೆ ಮಾತ್ರ ಅಂತ ಹೇಳಿ ಏನಾಯ್ತು ಅಲ್ಲಿ ತಕ್ಷಣ ಹೊರಟೋಯ್ತು. ಉಳಿದವರೆಲ್ಲ ಡಿಸ್ಕಾರ್ಡೆಡ್ ಆಗಿಬಿಡ್ತಾರೆ, ಡೈವರ್ಟ್ ಆಗಿಬಿಡ್ತಾರೆ. ವಿವ್ಯಾಸ ವೇದಾಂತ ವಿಭು ಚತುರ್ಧ ಚಕ್ರೇ ತಥಾ ಭಾಗವತಂ ಪುರಾಣ. ಭಾಗವತಲ್ಲೂ ಹಾಗೆ ಹೇಳ್ತಾರೆ. ಪ್ರಶ್ನೆ ಕೇಳ್ಬೇಕಾದ್ರೆ ಹಾಗೆ ಕೇಳೋದು ಅವರು. ಏನಂತ? ಮಂದಾಹ ಸುಮಂದ ಮತಯ ಮಂದಭಾಗ್ಯಾ ಹಿ ಉಪದ್ರುತಾ. ಭಾಗವತದೇ ಮಾತದು. ಎಲ್ಲ ಮಂದ ಸೇರಿಸ್ಬಿಟ್ಟಿದ್ದಾರೆ ಆಚಾರ್ಯ. ಇವರು ನಮಗೂ ಮೋಕ್ಷಕ್ಕೆ ಹೋಗ್ಬೇಕಾಗಿದೆ, ಸಾಮಾನ್ಯ ಜನ ಮೋಕ್ಷಕ್ಕೆ ಹೋಗ್ಬೇಕಾಗಿದೆ, ಒಂದು ಗ್ರಂಥ ಹೇಳಿ ಅಂತೇಳಿ ಆಗ ಭಾಗವತ ಹೇಳಿದ್ರು ಅಂತ ಬರುತ್ತೆ. ಭಾಗವತ ಮೊದಲನೇ ಸ್ಕಂದ 1ನೇ ಅಧ್ಯಾಯದಲ್ಲೇ ವಿಷಯ ಬರುತ್ತೆ. ಅದನ್ನೆಲ್ಲ ಆಚಾರ್ಯ ತಿಳಿಸಿ ಭಾಗವತಂ ಪುರಾಣಂ. ಯೇ ಚ ಸಂತ ತಮಸಾನುವಿಷ್ಟಾ ತಾನ್ ಸುವಾಕ್ಯೈ ತಮಸೋ ವಿಮುಂಚನ್ ಚಚಾರ ಲೋಕಾನ್ ಸಪಥಿ ಪ್ರಯಾಂತಂ ಕೀಟಂ ವ್ಯಪಶ್ಯತ್ ತಮುವಾಚ ಕೃಷ್ಣಃ. ಯೇ ಚ ಸಂತಃ
ತಮಸಾ ಅನುವಿಷ್ಟಾಃ ತಾನ್ ತಾನ್ ಸುವಾಕ್ಯೈಃ ತಮಸಃ ವಿಮುಂಚನ್ ಚಚಾರ ಲೋಕಾನ್ ಸಾ ಪಥಿ ಪ್ರಯಾಂತಂ ಕೀಟಂ ವ್ಯಪಶ್ಯತ್ ತಮುವಾಚ ಕೃಷ್ಣಃ. ಒಟ್ಟಿನ ಮೇಲೆ ವೇದವ್ಯಾಸರು ಎಷ್ಟು ಜ್ಞಾನ ಕೊಟ್ಟರು ಅಂದರೆ, ಯೇ ಯೇ ಚ ಸಂತಹ, ಎತ್ತರ ಎತ್ತರ ಧೂಮ ಹಾಗೆಲ್ಲ ಹೇಳ್ತೀವಲ್ಲ, ಯೇ ಯೇ ಚ ಸಂತಹ, ಯಾರ್ಯಾರು ಸಜ್ಜದರು ಅಂತಿದ್ದಾರೋ, ತಮಸ ಅನುವಿಷ್ಟಾಹ, ಅಜ್ಞಾನಕ್ಕೊಳಗಾಗಿದ್ದರೋ, ತಾನ್ ತಾನ್ ಅವರೆಲ್ಲರನ್ನೂ ಕೂಡ ಏನು ಮಾಡಿದರು ಅವರು, ಸುವಾಕ್ಯೈಹಿ ಸುವಾಕ್ಯೈಹಿ ಮಹಾಭಾರತಾದಿ ಗ್ರಂಥಗಳ ವಾಕ್ಯಗಳಿಂದ ತಮಸೋ ವಿಮುಂಚನ್ ಅಜ್ಞಾನದ ಬಿಡುಗಡೆ ಮಾಡಿಬಿಟ್ರು. ಇದು ವೇದವ್ಯಾಸರು ಮಾಡಿದ. ಆ ಕಾಲಕ್ಕೆ ಒಬ್ಬರು ಕೂಡ ಎಸ್ಕೇಪ್ ಆಗಬಾರ್ದು, ಆ ರೀತಿ ಮಾಡಿದ್ರು. ಪ್ರತಿಯೊಬ್ಬರಿಗೂ ಜ್ಞಾನ ಎಲ್ಲರಿಗೂ ಬಂತು ಅಂತ ಅನ್ಸಂತ ಹೇಳೋದಿಲ್ಲ, ಆ ರೀತಿ ಮಾಡಿದ ವ್ಯವಸ್ಥೆ ವೇದವ್ಯಾಸರು. ಚಚಾರ ಲೋಕಾನ್ ತಾ ಪಥಿ ಪ್ರಯಾಂತಂ. ಈಗಿದ್ದಾಗ ಹೊಸ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಅವರಿಗೆ ಸುಮ್ಮನೆ ಹೋಗ್ತಾ ಇಲ್ಲ, ಉದ್ಧಾರ ಮಾಡಲಿಕ್ಕೆ ಹೊರಟಿರೋದು. ಒಂದು ಕೀಟ, ಚಿಕ್ಕ ಹುಳ ಒಂದು, ಗೊತ್ತಾಯ್ತಾ? ಮಹಾಭಾರತದ ಕಥೆ ಹೇಳ್ತಾರೆ, ಆಚಾರ ಸಂಬಂಧ ಮಾಡಿಬಿಟ್ಟಿದ್ದಾರೆ. ದಾರಿಯಲ್ಲಿ ಹೋಗ್ತಾ ಇದ್ರೆ ಒಂದು ಹುಳ ಅಲ್ಲಿದೆ, ಎತ್ತಿನ ಗಾಡಿ ಬರ್ತಾ ಇದೆ, ಒಂದು ಎತ್ತಿನ ಗಾಡಿ. ಅದು ನೋಡ್ತಂತ ಹುಳ ಜೋರಾಗಿ ಓಡ್ತಾ ಇದೆ ಒಂದು ಕಡೆಗೆ, ಯಾಕೆ ಮೇಲೆ ಹೋಗ್ಬಿಟ್ರೆ ಕಷ್ಟ ಅಂಥೇಳಿ ಹೋಗ್ತಾ ಇದೆ. ಅವಾಗ ವೇದವ್ಯಾಸರು ನೋಡ್ಬಿಟ್ಟು ಕೇಳ್ತಾರೆ, ಏನು ನಿನ್ನ ಹಣೆ ಬರ, ಏನಿದೆಷ್ಟು, ಯಾಕೆ ಅಷ್ಟು ಜೋರಾಗಿ ಓಡ್ತಿದ್ದೆ ಅಂತ ಕೇಳಿ. ಇವಾಗ ಮೇಲೆ ಹೋಗ್ಬಿಟ್ರೆ ಕಷ್ಟ ನನ್ನ ಮೇಲೆ, ಏನು ಮಹಾ ದೊಡ್ಡ ಜನ್ಮ ನಿಂದ ಹೋಗ್ಲಿಕ್ಕೆ ಅಂತ ಹೇಳ್ತಾರೆ. ನಾವು ಜೀರಿಗೆರೆ ಹೊಡೆದಾಕಿ ಬಿಡ್ತಾರಲ್ಲ, ಏನು ಮಹಾ ದೊಡ್ಡ ಜನ್ಮ, ಇಲ್ಲ ನನ್ನ ದೇಹ ಅದು, ನನ್ನ ದೇಹ ಅದು, ಗೊತ್ತಾಯ್ತಾ? ಅಂದರೆ ತೋರಿದು ಅಭಿಮಾನ ಹೇಗಿರುತ್ತೆ ತೋರಿಸ್ತಾ. ನಮ್ಗೆ ಈ ಮಾತು ನೋಡಿದ ಮೇಲೆ ಕ್ರಿಮಿಕೀಟಗಳನ್ನ ಹೇಗೆ ನೋಡಬೇಕು ಗೊತ್ತಾಗುತ್ತೆ. ನಮಗೆ ಹೇಗೆ ನೋವಾಗುತ್ತೋ ಬೇರೆಯವ್ರು ಹೊಡೆದ್ರೆ ಹಾಗೆ ಅವಕ್ಕೆ ಎಷ್ಟು ನೋವಾಗುತ್ತೆ. ಮಹಾಭಾರತದ ಒಳ್ಳೆ ಅಪೂರ್ವವಾದದ್ದು. ನನ್ನ ದೇಹ ಭಾರಿ ದೊಡ್ಡದು, ನನಗೆ ನಾನು ರಕ್ಷಣೆ ಮಾಡ್ಕೋಬೇಕು. ಭಾಳ ಸಂತೋಷ ಆಯಿತು, ನಿನಗೆ ನಾನು ಉದ್ಧಾರ ಮಾಡ್ತಿದ್ದೇನೆ, ನೀನು ಚಕ್ರವರ್ತಿ ಆಗೋ ಅಂತ ಹೇಳಿ. ಚಕ್ರವರ್ತಿ ಆಗ, ನನ್ನ ಕಣ್ಣಿಗೆ ಕಂಡ ಮೇಲೆ ಸಣ್ಣವನಾಗಬಾರ್ದು, ಗೊತ್ತಾಯ್ತಾ? ವೇದವ್ಯಾಸರ ಮಹಿಮೆ ಇದು. ನನ್ನ ಕಣ್ಣಿಗೆ ಕಂಡ ಮೇಲೆ ಸಣ್ಣ ಪೋಸ್ಟ್ ಅಲ್ಲ, ಯಾವ ಪೋಸ್ಟ್ ಕೊಡ್ಬೇಕು ನಿಮಗೆ? ಭೂಲೋಕದಲ್ಲಿ ಹೈಯೆಸ್ಟ್ ಪೋಸ್ಟ್ ಯಾವುದು? ಚಕ್ರವರ್ತಿ. ಅದಾಗಿ ನೀವು ನೋಡಿ, ವೇದವ್ಯಾಸ ಶಾಸ್ತ್ರ ಓದಿದ್ರೆ ಏನಾಗ್ತಾರೆ ಸಾಕ್ಷಿ ಅದು. ಸಾಕ್ಷ್ಯ ಓದಿ ಸಾಕ್ಷಿ ಇವತ್ತು IAS ಆದವ್ರಿಗೆ ಅಟೆಂಡರ್ ಕೆಲಸ ಕೊಡ್ಲಿಕ್ಕೆ ಬರುತ್ತಾ? IAS ಅಂತ ಹೇಳಿದ ತಕ್ಷಣ ಏನು ಮಾಡ್ಬೇಕೀಗ? ಮ್ಯಾಚಿಂಗ್ ಕೆಲಸ ಕೊಡ್ಬೇಕು ಅವ್ರಿಗೆ. ಇವತ್ತು ವೇದವ್ಯಾಸರ ಕಣ್ಣಿ ಬಿದ್ದ ಮೇಲೆ ಏನಾಯ್ತು ಈಗ? ಅದು ಕತೆ ಹೇಳ್ತಾರಲ್ಲ, ಕತೆ ಹೇಳೋದಿಲ್ಲ. ಒಂದು ಯಾರೋ ಒಬ್ಬ ಕಲ್ಲು ಹೋದ, ರಾಜನ ತಲೆ ಬಿತ್ತು, ಹೋಗಿ ಯಾವುದೋ ಮುದುಕಿ ಕಲ್ಲು ನೋಡೋದು, ರಾಜನ ತಲೆ ಬಿತ್ತು. ಆಗ ಉಳ್ಗೊಳೋದು ಬಂದು ಹಿಡ್ಕೊಂಡು ಹೋಗ ಮುದುಕಿನ, ರಾಜನಿಗೆ ಹೊಡೆದು ಬಿದ್ದಾಳೆ ಅಂತ. ರಾಜ ಕೇಳಿದೆ, ಯಾರು ಏನಾಯ್ತು ಅಂತ ಕೇಳಿ. ಇಲ್ಲ ಸ್ವಾಮಿ, ಕಣ್ಣಿಗೆ ಬರೋದೆಲ್ಲ ಹಣ್ಣಿತ್ತು, ಅದಕ್ಕೆ ಹೊಡೆದೆ, ಹಣ್ಣು ಬೀಳಿ ನಿನ್ನ ತಲೆ ಬಿತ್ತು. ಹೇಳ್ತಾರೆ, ಇವ್ರಿಗೆ ಒಂದು ಭೂಮಿ ಕೊಟ್ಟು ಕಳಿಸಿರಿ, ಇವಾಗ ಜಾಗೀರು ಕೊಟ್ಟು ಕಳಿಸಿರಿ ಅಂತ ಹೇಳ್ತಾರೆ. ನೀರು ಹೊಡೆದೆ ಅಲ್ಲ, ಮರಕ್ಕೆ ಹೊಡೆದ್ರೆ ಹಣ್ಣು ಕೊಡುತ್ತೆ, ನನಗೆ ಹೊಡೆದ್ರೆ ನಾನು ಮ್ಯಾಚಿಂಗ್ ಕೊಡಬೇಕಲ್ಲ, ಚಕ್ರವಿದ್ದ ನೀವು ಕೊಡ್ತೀರಿ ಅಂತೇಳಿ. ಅದು ಅವ್ರ ಕಾನ್ಸೆಪ್ಟ್ ನೋಡಿ ಹೇಗೆ. ಮರ ನಾನು ಹೊಡಿಸ್ಕೊಂಡು ಬೈದು ಬಿಟ್ಟರೆ ಮರಕ್ಕಿಂತ ಓಪನಿಸ್ ಆಗ್ತಿಲ್ಲ ನನಗೆ, ಗೊತ್ತಾಯ್ತು? ಹಣ್ಣು ಬದುಕಿಗೆ ಏನಾದ್ರು ಕೊಡಬೇಕಲ್ಲ ಅಂತ ಹೇಳಿದ್ರು. ಕೆಲವರು ಸೈಡ್ಗೆ ಹಾಕಿ ಕೊಂದಾಕಿ ಹೋಗೋರು ಇರ್ತಾರೆ, ವಿಚಾರ ಬೇರೆ. ಅದು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಹೊರಟ್ರೆ ಯಾರೋ ನಮ್ಮನ್ನು ಕೇಳಕ್ಕೆ ಬರ್ತಾರೆ ಅಂತ ತಿಳ್ಕೊಂಡು ನಮಗೆ ಹೋಗ ಇಷ್ಟೊಂದು ದೊಡ್ಡದ ಅದಲ್ಲ. ಏನು ಯೋಚನೆ ಮಾಡ್ಬೇಕಾಗ, ನಮ್ಮಲ್ಲಿ ಏನೋ ಒಂದು ಕೊಡೋ ವಸ್ತು ಇದೆ ಅಂತ ತಿಳ್ಕೊಂಬಂದಿದ್ದಾನೆ ಪಾಪ, ಹೊತ್ತಾನೆ. ಏನು ಕೇಳಿದ ಅದು ಕೊಡೋ ಶಕ್ತಿ ನಮಗಿಲ್ಲ. ಏನೋ 10,000 ಎಷ್ಟೋ ಕೇಳಿದವ್ರು ಇಲ್ಲ. ಅದು ಹೇಳ್ಬಿಡ, ನಾನು ಇಷ್ಟಿದೆ ತೊಗೊಂಡೋಗು, ಇಷ್ಟು ನಮಗೇನು ನಾಶ ಮಾಡ್ಕೋಬೇಕಾಗಿಲ್ಲ. ಮನೆ ಎಲ್ಲ ವ್ಯವಸ್ಥೆ ಮಾಡಿದ್ರೆ ಸ್ವಲ್ಪ ಕೊಟ್ಟು ಕಳಿಸಿದ್ರೆ ಏನಾಗುತ್ತಾಗ ಉಪಯೋಗ ಅದು. ಯಾಕೆ ನನ್ನ ಹತ್ರ ಬಂದಲ್ಲ ಫಸ್ಟ್ ಅವನು ಬಂದೇ ಅಂತ ತಿಳ್ಕೊಬಾರದು. ಒಳಗೆ ಬಿಂಬರೂಪಿ ಪರಮಾತ್ಮ ಇದ್ದ, ಗೊತ್ತಾಯ್ತಾ? ಅವ್ರು ಕಳಿಸ್ಕೊಟ್ಟಿದ್ದಾರೆ. ನಾವು ಇಲ್ಲ ಅಂದ್ರೆ ಯಾರಿಗಿಲ್ಲ ಅಂತ ಹೇಳಿದಾಗತ್ತೆ. ನಾವೀಗ ದೇವ್ರಿಗೆ ಅವಮಾನ ಮಾಡಿದಾಗ, ಗೊತ್ತಾಯ್ತಾ? ದೇವ್ರಿಗಿಲ್ಲ ಅಂತ ಹೇಳಿದಾಗ ಆ ವ್ಯಕ್ತಿ ನೋಡ್ಬೇಕಾಯ್ತು. ದೇವ್ರಿಲ್ದವ್ರು ಬದುಕಕ್ಕೆ ಸಾಧ್ಯ ಇಲ್ಲ, ಒಂದು ದೇವ್ರು ಇರಲೇಬೇಕು ಹೊರಗಡೆ. ಅವಾಗ ಏನು ಮಾಡ್ಬೇಕಾಗ? ಏನಾದ್ರು ಮಾಡ್ಬೇಕು. ಒಂದು ದೇವರ ಅವಕಾಶ ಕೊಟ್ಟವರು. ನಾವೇನು ಮಾಡ್ತೀವಿ? ಬಾಯಿ ಬಂದ ಬೈದು ಇನ್ನೊಂದು ಬರಬಾರ್ದು, ತಪ್ಪಂತ ಬಾಗಲ ಕಳಿಸಿ ಏನಾಗುತ್ತೆ ಅಲ್ಲಿಗೆ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಇನ್ನೊಬ್ರು ಯಾರೋ ಕೊಡ್ತಾನೆ, ಉದ್ಧಾರ ಆಗ್ತಾರೆ, ನಮಗೆ ಚಾನ್ಸ್ ಹೋಯ್ತಲ್ಲ. ಆ ಥರ ಮಾಡ್ಕೋಬಾರ್ದು. ವೇದವ್ಯಾಸ ತೋರಿಸ್ತಾರೆ, ನನ್ನ ಕಣ್ಣಿ ಬಿದ್ದ ಮೇಲೆ ಏನಾಗ್ಬೇಕು ನೀನು? ಚಕ್ರವರ್ತಿ ಆಗು. ಅದಕ್ಕೆ ಹೋಗು, ಚಕ್ರವರ್ತಿ ಆಗು, ದೇಹ ಬಿಟ್ಟು ಬಿಡು ಅಂತ ಹೇಳ್ತಾರೆ. ಅದು ಎಂಥದ್ದು ಗೊತ್ತಾದ? ದೇಹ ಮಾತ್ರ ಬಿಡೋದಿಲ್ಲ ಅಂತ ಹೇಳಿ. ನಾನು ದೇಹ ಮಾತ್ರ ಬಿಡೋದಿಲ್ಲ, ಈ ಚಕ್ರವರ್ತಿ ಪದವಿ ಬೇಕು ನನಗೆ, ಈ ದೇಹ ಬಿಡೋದಿಲ್ಲ ಅಂತ ಹೇಳಿ. ಉಳಿದೋರಾಗಿದ್ದರೆ ನಾಳೆ ಬಾರ ಹೋಗ್ಬಿಡ್ತಾರೆ, ಬಿಡೋದಿಲ್ಲ. ಇದರಲ್ಲೇ ಆಗ್ಬೇಕಾದ್ರೆ ನೀನೀಗ ಆಗು ಅಂತ ಹೇಳಿದ್ರು. ಅದೇ ಕ್ರಿಮಿಯಿಂದ ರಾಜ್ಯವಾಡಿಸಿದೆ. ಕ್ರಿಮಿಯಿಂದ ಇದು ವೇದವ್ಯಾಸರ ಶಕ್ತಿ. ಇದು ಕ್ರಿಮಿಯಂತಿರೋನು ಏನು ಮಾಡಿದೆ? ಚಕ್ರವರ್ತಿನ ಮಾಡಿದ್ದಾರೆ ಅಂದರೆ ವಿದ್ವಾನ್ ಸರ್ವತ್ರ ಪೂಜ್ಯತೆ. ಯಾವ ರಾಜ ಮಹಾರಾಜರಿಗಿಲ್ಲ ಒಂದು ಗೌರವ ವಿದ್ವಾಂಸರಿಗಿದೆ. ಏನದು? ರಾಜ ಅಲ್ಲಷ್ಟೇ, ಬೇರೆ ಸ್ಟೇಟ್ಗೆ ಹೋಗಿ ಕೇಳಿ, ಹೆಸರು ಕೂಡ ಕೆಲಸ ದ್ವೇಷ ಮಾಡಿದ್ರೆ ಮುಗಿದೋಯ್ತು, ಅಲ್ಲೇ ಹೇಳಿದೆ ಗೆಟ್ ಔಟ್ ಅಂದ್ಬಿಡ್ತಾರೆ. ವಿದ್ವಾಂಸರಿಗೆ ಎಲ್ಲಿದೆ? ಯಾಕೆ ವಿದ್ವತ್ತಿನ ಮೂಲ ವೇದವ್ಯಾಸರ ಅನುಗ್ರಹ. ಆದ್ದರಿಂದಾಗಿನೇ ಜನ ಬದುಕ್ತಿದ್ದಾರೆ ಅಂದರೆ ವ್ಯಾಸಾನುಗ್ರಹ ಅಂತ ಅರ್ಥ. ಜ್ಞಾನ ಬಂದಿದೆ ಅಂದರೆ ಸರಸ್ವತಿ, ವಾಯುದೇವರು ಎಲ್ಲ ಜ್ಞಾಪಕ ಮಾಡ್ಕೋಬೇಕು.
ಅವ್ರ ಅನುಗ್ರಹದಿಂದ ನಮಗೆ ಬಂದಿರೋದೇ ಹೊರತು, ಆದ್ದರಿಂದ ಅದನ್ನು ನಾವು ಸದುಪಯೋಗ ಮಾಡ್ಕೋಬೇಕು. ಜನ್ಮಾಂತರದ ಸುಕೃತ ಅಂತ ಭಾವಿಸ್ಬೇಕೆ ಹೊರತು ಯಾವುದಕ್ಕೆ ಉಪಯೋಗಿಸ್ಬಾರ್ದು? ದುರಹಂಕಾರ, ಅವಮಾನ, ಅದಕ್ಕೆಲ್ಲ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ವ್ಯಪಶ್ಯತ್ ತಮುವಾಚ, ಅಲ್ಲಿಗಿರಲಿ, ದೊಡ್ಡ ಕಥೆ ಅದು. ನಾಳೆ